ಪ್ರಮೋಷನ್ ಚಾರ್ಜಸ್ ಎಷ್ಟು ಮಾಡ್ತೀರಾ ಒಂದು ರೀಲ್ಗೆ ನೀವು? ಎಷ್ಟು ಮಾಡ್ತೀರಾ ಸಿಮ್ರಾನ್? ಒಂದು ಪ್ರಮೋಷನ್ಗೆ ನಾನು ಹಿಂಟ್ ಕೊಡೋ ಥರ ಹೇಳ್ಬೇಕು. ಇವಾಗಿರೋ ಪ್ರೈಸ್ ಗೋಲ್ಡಿಗೆ ನಾನು 4 ಗ್ರಾಮ್ ತಗೋಬೋದು ಒಂದು ಪ್ರಮೋಷನ್. ನಂದು ಹೌದು 13 ಗ್ರಾಮ್ ತಗೋಬಿಡ್ತೀರೋ ಒಂದೊಂದ್ಸಲ. ಎಷ್ಟು 18 ಗ್ರಾಮು ತಗೋಬಿಡ್ತೀರೋ ನೀವು ಗೋಲ್ಡ್ ವಿತ್ ಮೇಕಿಂಗು, ಆ ಥರ ಇದು ಇರುತ್ತೆ. 4 ಗ್ರಾಮು ಇವತ್ತು 18 ಅಲ್ಲಿವರೆಗೂ ಹೋಗುತ್ತೆ. ಡೋಂಟ್ ವರಿ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ನಂದು ಅಷ್ಟೇ. ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ನಾನು ನಿಮ್ಮ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂತೀನಿ. ತುಂಬಾ ದಿನ ಆದ್ಮೇಲೆ ಮತ್ತೊಂದು ವಿಡಿಯೋ ಮುಖಾಂತರ ನಾನು ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಬಟ್ ಇವತ್ತು ಸ್ಪೆಷಲ್ ಏನಂತ ಅಂದ್ರೆ Q&A, ಕ್ವಶನ್ ಅಂಡ್ ಆನ್ಸರ್. ನೀವು ಕೇಳಿರೋ ಪ್ರಶ್ನೆಗೆ ನನ್ನ ಉತ್ತರ. ಸ್ಟೋರಿನಲ್ಲಿ ಎಷ್ಟೊಂದು ಜನ ಕ್ವಶನ್ ಕೇಳಿದ್ವಿ, ಅದ್ರಲ್ಲಿ ಎಲ್ಲದನ್ನು ಲಿಸ್ಟ್ ಡೌನ್ ಮಾಡ್ಕೊಂಡು ಒಂದಷ್ಟು ಕ್ವಶನ್ ನ ಇವಾಗ ನಾವು ನಿಮಗೆ ಆನ್ಸರ್ ಮಾಡ್ತೀವಿ. ಏನ್ ಸಮಾಚಾರ? ಏನಿಲ್ಲ. ಯಾಕೆ ಹಿಂಗೆ ಎದ್ ಬಂದಿ ನಿದ್ದೆ ಮಾಡಿ ಇವಾಗಿನ ಎದ್ ಬಂದಿರೋ ತರ ಇದೆ? ಬ್ಲೋ ಡ್ರೈಯ? ಇಷ್ಟೊಂದು ಬ್ಲೋಟ್ ಆಗೋ ತರ ಹೊಡೆದ್ಬಿಟ್ಟವನೆ. ಓಕೆ, ಶುರು ಮಾಡೋಣ. ನಿನಗೇನಾದ್ರೂ ಕ್ವಶನ್ ಕೇಳ್ಬೇಕು ಅಂತ ಇದೆಯಾ ನನಗೆ? ನಿಮ್ಗ ಹಾ, ಲಾಸ್ಟಲ್ಲಿ ಕೇಳ್ತೀನಿ. ಲಾಸ್ಟಲ್ಲಿ ಕೇಳ್ತೀಯಾ? ಸರಿ ಆಯ್ತು. ಹಂಗಾರೆ ನಾನು ಮಜಾ ಇರಲ್ಲ ಕೇಳಿದ್ರೆ. ನಾನು ಆನ್ಸರ್ ಹೇಳ್ತೀನಿ, ರೆಡಿ ಆಗಿರೋ ಆನ್ಸರ್ಗೂ ಕೂಡ. ಓಕೆನಾ? ಸೊ ಫಸ್ಟ್ ಕ್ವಶನ್, ಫಸ್ಟ್ ಯೂಟ್ಯೂಬ್ ಸ್ಯಾಲ್ರಿ ಎಷ್ಟು? ಸಿಮ್ರಾನ್ ಎಷ್ಟು? ಸಿಮ್ರಾನ್ ನಂದ ಹಾ 32,700. ನೈಸ್, ರಿಚ್. ನಂದು 8,000, 8,300. ಇಟ್ ವಾಸ್ ಮೈ ಫಸ್ಟ್ ಯೂಟ್ಯೂಬ್ ಸ್ಯಾಲ್ರಿ. ಹೇಳಿದ್ರಲ್ಲ 3 months ಬೇಕಿತ್ತು. ಅದು ರೆವೆನ್ಯೂ ಆ್ಯಡ್ ಆಗೋಕ್ಕೂ ಒಂದೊಂದು ತಿಂಗಳು ಕಡಿಮೆ ಆ್ಯಡ್ ಆಗಿ 3 ತಿಂಗಳಾಗಿ $100 ಆಗಿ ಬಂದಿದೆ. ಹಂಗೆ 3 months ಬೇಕಿತ್ತಲ್ಲ. ನಾವು ಸ್ಟಾರ್ಟ್ ಮಾಡಿ 2.5 ತಿಂಗಳಾದ್ಮೇಲೆ ನಮ್ಗೆ ಬಂದಿದ್ದು ಯೂಟ್ಯೂಬ್ ಸ್ಯಾಲರಿ. ನಿಂಗೂ ಗೊತ್ತು. ವಯೋ ಬಿಹೇವಿಂಗ್ ನೀನೇ ಮಾನಿಟೈಸ್. ಏನಪ್ಪ ಇವ್ರು ಬಾ, ನೀನು ರಾಯಲ್ ಫ್ಯಾಮಿಲಿ, ನಿನಗೇನು ಅಡ್ಜಸ್ಟ್ ಆಗುತ್ತೆ. ಓಕೆ, ಸೆಕೆಂಡ್ ಕ್ವಶನ್, ಫೇವ್ರೆಟ್ ಆಕ್ಟರ್ಸ್? ನನ್ಗ ನಂದು ಹೇಳ್ಬಿಡ್ತೀನಿ ಫಸ್ಟು, ಆಮೇಲೆ ಯಾಕಂದ್ರೆ ಇವಳು ಹೇಳ್ಬಿಟ್ರೆ ನಾನು ಕಾಪಿ ಮಾಡ್ತಾ ಇದೀನಿ ಅಂತ ನನ್ನ ಮೇಲೆ ಹಾಕ್ಬಿಡ್ತಾಳೆ. ನನಗೆ ಫೇವ್ರೆಟ್ ಹೀರೋ ಆಲ್ವೇಸ್ ಎವ್ರಿ ಡೇ ನೌ ಅಂಡ್ ದೆನ್ ರಾಕಿಂಗ್ ಸ್ಟಾರ್ ಯಶ್. ಫೇವ್ರೆಟ್ ಹೀರೋಯಿನ್ ಐ ಲೈಕ್ ಜಾನ್ವಿ ಕಪೂರ್. ಸೊ ಇದು ನನ್ನ ಕಾಂಬಿನೇಷನ್ನು. ಅದು ಬಿಟ್ಟರೆ ಪ್ರತಿ ಭಾಷೆಲ್ಲೂ ಹೇಳ್ಬೇಕು ಅಂತ ಆದರೆ ತಮಿಳಲ್ಲಿ ನನಗೆ ಧನುಷ್ ಇಷ್ಟ, ತೆಲುಗುನಲ್ಲಿ ನನಗೆ ರಾಮ್ ಚರಣ್ ಇಷ್ಟ, ಕನ್ನಡದಲ್ಲಿ ಯಾರು ಇಷ್ಟ? ಕನ್ನಡದಲ್ಲಿ ಬಾಸೆ ರಾಕಿಂಗ್ ಸ್ಟಾರ್ ಯಶ್, ಹಿಂದಿಲಿ ಐ ಲೈಕ್ ಋತಿಕ್ ರೋಷನ್, ತೆಲುಗು ರಾಮ್ ಚರಣ್, ಇಂಗ್ಲಿಷ್ ಕ್ರಿಸ್ ಹೆಮ್ಸ್ವರ್ತ್, ಥಾರ್. ಓಕೆ, ನೀನು ಹೇಳು. ಲ್ಯಾಂಗ್ವೇಜಸ್ ಕೇಳ. ಕನ್ನಡದಲ್ಲಿ ನನಗೆ ಯಶ್ ಇಷ್ಟ. ಯಾವಾಗಿಂದ? ಮುಂಚೆ ನಾನು ಇಷ್ಟ, ಬಟ್ ಐ ವಾಸ್ ನಾಟ್ ಲೈಕ್ ಜಾಸ್ತಿ ಅಂದರೆ ಸ್ವಲ್ಪ ಇವ್ರು ಬಂದಂದು ಜಾಸ್ತಿ ಯಶ್ ಅವ್ರದ್ದೇ ನೋಡ್ತಾ ಇರ್ತೀನಲ್ಲ. ಸೊ ಐ ಕೈಂಡ್ ಆಫ್ ಲೈಕ್ ಹಿಸ್ ಸ್ಕ್ರಿಪ್ಟ್ ತಗೊಳ್ಳೋದಾಗಲಿ, ಅವ್ರದ್ದು ಆ್ಯಕ್ಟಿಂಗ್ ಆಗಲಿ, ಎನರ್ಜಿ ಆಗಲಿ. ಲೈಫಲ್ಲಿ ಒಂದ್ಸಲ ಏನಾದ್ರು ಆಪರ್ಚುನಿಟಿ ಸಿಗ್ಬೇಕಪ್ಪ ನನಗೆ. ಎಷ್ಟು ಮೀಟ್ ಮಾಡೋ ಆಪರ್ಚುನಿಟಿ ಸಿಕ್ಕಿದ್ರೆ ಕ್ರೇಜಿ ಆಗಿರುತ್ತೆ. ಬರೀ ಇಮ್ಯಾಜಿನ್ ಮಾಡಿ ಸಿಗ್ಬಿಡುತ್ತೆ, ವಿಜುವಲೈಸ್ ಮಾಡಿ ಸಾಕು. ನಮ್ಗೆಲ್ಲ ಎಲ್ಲಿ ಸಿಗ್ತಾರ ಅವ್ರು? ಹೇಳು. ಹಂಗೆ ನೆಗೆಟಿವ್ ಮಾತಾಡ್ತಾರೆ, ನೆಗೆಟಿವ್ ಆಗುತ್ತೆ. ನೆಕ್ಸ್ಟು ತೆಲುಗು ಅಲ್ಲಿ ಐ ಫೀಲ್ ನನಗೆ ಜೂನಿಯರ್ NTR ತುಂಬ ಇಷ್ಟ. ಜೂನಿಯರ್ NTR 2 ಮೂವಿ ಹೆಸರು ಹೇಳು. ಇದು ಬಂತು, ಹೇಳ್ತೀನಿ, ಸ್ವಿಂಗ್ಸರ್ ಅಂತ ಮೂವಿ ಇಲ್ಲ. ನಂಗೆ ತೆಲುಗು ಬರಲ್ವೋ? ಮತ್ತೆ NTR ಹೆಂಗ್ ಇಷ್ಟ? ಆಮೇಲೆ ಇದು RRR, ಮತ್ತೆ ಅವರ ಇನ್ನೊಂದು ಜಾನ್ವಿ ಕಪೂರ್ ಜೊತೆ ಚುಟ್ಟಮಲ್ಲಿ ದೇವರ ಎರಡು ಫಿಲಂ. ತಮಿಳಲ್ಲಿ ಯಾರು ಇಷ್ಟ? ತಮಿಳಲ್ಲಿ ನನಗೆ ಧನುಷ್ ಇಷ್ಟ, ತುಂಬಾ ಇಷ್ಟ. ಯಾಕೆ ಇಷ್ಟ? ಧನುಷ್ ಆಕ್ಟಿಂಗು ಮತ್ತೆ ಸಖತ್ತಾಗಿ. ಮಾರಿ ಬಂದಾದ್ಮೇಲೆ ಐ ಹ್ಯಾಡ್ ಬಿಕಮ್ ಹಿಸ್ ಫ್ಯಾನ್. ಮಾರಿ ಬಂದಾದ್ಮೇಲೆ ಮಾರಿನೇ ಲಾಸ್ಟ್ ಫಿಲಂ ಇವಳು ನೋಡಿದ್ದು. ಇವಾಗ ಇವಳು ಫಿಲಂಗಳು ನೋಡ್ತಾ ಇರೋದು. ರಾಯನ್ ನೋಡಿಲ್ವಾ ನಾನು? ರಾಯನ್ ಯಾವಾಗ? ರಾಯನ್ ಬಂದಾದ್ಮೇಲೆ ರಿಲೀಸ್ ಆಗಿರೋದು ರಾಯನ್. ನಂದೇ ತಪ್ಪಿದೆ. ಎಲ್ಲ ನೋಡ್ತಿದ್ನೋ, ಎಲ್ಲ ನೋಡ್ತಿದ್ದೆ. ಬೇರೆ ಅದನ್ನು ಕೂಡ ಅಪ್ಪಡಿ ಪೋಡೆ ಧನುಷ್ದಲ್ಲ, ವಿಜಯ್ದು. ಕುದ್ಕೋ. ಐ ಲೈಕ್ ವಿಜಯ್ ಆಲ್ಸೋ. ತಳಪತಿ ವಿಜಯ್ ಕೂಡ ಇಷ್ಟ, ಬಟ್ ನನಗೆ ಧನುಷ್ ಸ್ವಲ್ಪ ಆಕ್ಟಿಂಗ್ ನನಗೆ ಹೆಸರು ಮರ್ತೋಗುತ್ತೆ. ಇರ್ಲಿ. ಓಕೆ, ಹಿಂದಿಲಿ ಯಾರು ಇಷ್ಟ? ಅಹಾನ್ ಪಾಂಡೆ. ಒಂದೇ ಫಿಲಮ್. ಒಂದು ಫಿಲಮ್ಗಳು ಕೇಳೋಣ ಅಂತ ಅಂದ್ರೆ ಒಂದೇ ಫಿಲಮ್ ಅಲ್ವ ಇರೋದು? ಓಕೆ, ಇಂಗ್ಲೀಷಲ್ಲಿ ಯಾರು ಇಷ್ಟ? ಹೇಳು. ಇಲ್ಲ ನೋಡಲ್ಲ ಅಂತ ಹೇಳು. ಇಲ್ಲ ಗೊತ್ತು. ಯಾರು? ಇಂಗ್ಲಿಷ್ ಅಲ್ಲ, ಹಲ್ಕ್.
मुझे रोटी में घी डाल के देना रे। चुप रे, रोटी में घी डाल के तो मैं स्पाइडर को दूंगी रे। तू डुप्लीकेट बेटा है रे, जा खेत में काम कर रे। ಹಲ್ಕ್ ಕ್ಯಾರೆಕ್ಟರ್ ಕೇಳ್ತಲ್ಲ. ಹಲ್ಕು ನೀನು ನೆನ್ನೆ ನೋಡಿದ್ದು ನನಗೆ ಗೊಂಬೆ ಕೊಟ್ರು ಅಂತ, ಅದ್ರ ಮುಂಚೆ ನಿಂಗೆ ಗೊತ್ತಿಲ್ಲ, ಇಂಗ್ಲಿಷ್ ನೋಡಲ್ಲ ಅಂತ ಹೇಳು. ನೋಡಲ್ಲ ತಾನೆ? ಒಪ್ಕೋ. ಮೊರಾನ್. ಮೈಕಲ್ ಮೊರಾನ್. ಮೊರಾನ್ ಅಂದ್ರೆ ಕೆಟ್ಟ ಪದ ಕಣೆ. ಮೈಕಲ್ ಮೊರಾನ್. ಇವಳು ಇಂಗ್ಲೀಷ್ ಮೂವೀಸ್ ನೋಡಲ್ಲ, ಸೊ ಆಬ್ವಿಯಸ್ಲಿ ಇವಳಿಗೆ ಗೊತ್ತಿಲ್ಲ. ಒನ್ ಥಿಂಗ್ ಯು ಲರ್ನ್ ಫ್ರಮ್ ಸಿಮ್ರಾನ್ ಅಂಡ್ ಡಿಸೆಂಬರ್, ಅದೇ ನಾನು ನಿನ್ನಿಂದ ಏನು ಕಲ್ತೀನಿ, ನೀನು ನನ್ನಿಂದ ಏನು ಕಲ್ತಿದ್ದೆ? ಇವರಿಂದ ಏನು ಕಲ್ತಿಲ್ಲ ನಾನು ಸದ್ಯಕ್ಕೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಏನು ಕಲೀಲೂಬಾರ್ದು ನಾನು. ಹಿ ಹ್ಯಾಸ್ ಅ ಲಾಟ್ ಆಫ್ ಆ್ಯಂಗರ್ ಇಶ್ಯೂಸ್. ಅದು ಕಲ್ತಿಲ್ಲ ಅಂದ್ರೆ ಚೆನ್ನಾಗಿದೆ. ನಾನೇ ಸೈಕೋ ಆಗ್ಬಿಡ್ತೀನಿ, ನಾನು ಮೆಂಟಲ್. ಸಿಮ್ರಾನಿಂದ ಏನು ಕಲ್ತಿದ್ದೀರಾ? ಸಿಮ್ರಾನ್ ನೋಡಿ ನಾನು ಕಲ್ತಿದ್ದೀನಿ ಇನ್ನೂ ಸ್ವಲ್ಪ ಕ್ಲೀನಾಗಿರಬೇಕು ಅಂತ. I knew this was coming. ಯಾಕಂತಂದ್ರೆ ಶಿ ಇಸ್ ವೆರಿ ಡರ್ಟಿ, ಲೈಕ್ ಡರ್ಟಿ ವೆರಿ ಡರ್ಟಿ. ಮೂರ್ ದಿನ ಸ್ನಾನ ಮಾಡಲ್ಲ. ಹೌದು, ಇವನಿಗೆ ಬಂದು ಹೇಳಿದ್ದೆ ನಾನು ಮೂರ್ ದಿನ ಮಾಡಲ್ಲ ಅಂತ. ನಾನು ನೋಡಿದ್ದೀನಿ. ಹಾಗಾದ್ರೆ ನನಗೆ ಗೊತ್ತಿಲ್ದಿರೋದೇನಿಲ್ಲ, ಮುಚ್ಕೋ ಸಾಕು. ಸೊ ಅದನ್ನೊಂದು ಆಬ್ವಿಯಸ್ಲಿ ಇನ್ನು ಕಲಿಯೋದೇನಿರುತ್ತೆ, ಇವಳಿಗೆ ಏನಿಲ್ಲ ಅಂದ್ರೆ ನನಗೂ ಏನೂ ಇಲ್ಲ. ತಲೆ ಸ್ನಾನ ದಿನ ಮಾಡೋಕ್ಕಾಗಲ್ಲ. ನೀನು ನಾರ್ಮಲ್ ಸ್ನಾನನೇ ದಿನ ಮಾಡಲ್ಲ. ನಾರ್ಮಲ್ ಸ್ನಾನ ಅದು ಹೆಂಗ್ ಬರುತ್ತೆ? ಮುಖ ಮಾತ್ರ ತೊಳ್ಕೊಂತಾಳೆ, ನೀಟಾಗಿ ಮುಖ ತೊಳ್ಕೊಂಡು ಸ್ಕಿನ್ ಕೇರ್ ಎಲ್ಲ ಮಾಡ್ತಾಳೆ, ಅದೊಂದು ಮಾತ್ರ ನೀಟಾಗಿ ಮಾಡ್ತಾಳೆ. ನಿನ್ ಮೇಲೆ ನನ್ನ ಯಾಕೆ ಸಾಯಿಸ್ತಾ ಇದೀಯಾ? ಬಿಡು. ಬಿಟ್ಟೆ, ಡನ್. ಓಕೆ, ಇವಳೇನಿದ್ದಾಳೆ ಗಸ್, ನೋಡಕ್ ಏನಿದ್ದಾಳಲ್ಲ, ಆ ಕ್ಯೂಟ್ನೆಸ್ ನೋಡಕ್ಕಷ್ಟೇ ಇದೆ, ಒಳಗಡೆ ನಿಮ್ಗೊಂದು ಅದೊಂದು ಸಿಗುತ್ತೆ ಕೆಟ್ಟದು. ಏನ್ ಗಲೀಜು ಕಣೆ, ನೀನು ಕ್ಲೀನ್ ಇಲ್ವಲ್ಲ ಅದನ್ನ ಹೇಳ್ತಾ ಇದ್ದೆ. ಫೇವ್ರೆಟ್ ಫುಡ್? ಬಾರಿ ಕ್ಲೀನ್ ಇದೆ ಅಂತಾರ. ನಾನು ದಿನಕ್ಕೆ 2 ಸಲ ಸ್ನಾನ ಮಾಡ್ತೀನಿ. ನಾನು ಹೆವಿ ಗಲೀಜ್, ದೇವರ ಇವಳ ಮೇಲೆ ಆಣೆ, ದಿನಕ್ಕೆ 2 ಸಲ ಸ್ನಾನ ಮಾಡ್ತೀನಿ ನಾನು. ಹೇಳು. ಸರಿ, ನಾನು ಒಂದೇ ಸಲ ಮಾಡಿ ಓಕೆ ಪರವಾಗಿಲ್ಲ. ಫೇವ್ರೆಟ್ ಫುಡ್ ಏನು? ಬಟ್ ಆಸ್ ಎ ಸರಿ ನಾನು ಇವಳು ಮಾತ್ರ ಅಂತ ದೇವರಣೆಗೂ ನನಗೆ ಹೆವಿ ಗಲೀಜ್ ಇದೆ. ಏನ್ ಗಲೀಜು? ಟೆಲ್ ಎಂತ ಒಂದು ಅಂತ ಹೇಳಾಯ್ತು, ನಾನು ಹೇಳ್ತೀನಿ. ಟೆಲ್ ಏನು ಹೇಳಕ್ಕೇನಿಲ್ಲ ಅನ್ನೋದು. ಸುಮ್ಮನೆ ಇವ್ರದ್ದು ಹಾಳಾಗುತ್ತಂತ ಅಷ್ಟೇ. ಫೇವ್ರೆಟ್ ಫುಡ್? ಫೇವ್ರೆಟ್ ಫುಡ್ ಲೈಕ್ ಇದರದಲ್ಲ, ಸ್ನಾಕ್ಸ್ ಅಲ್ಲ ಅಥವಾ ಫುಡ್ ತಿನ್ನೋದು, ಹೊಟ್ಟೆ ತುಂಬ ಫುಡ್. ಐ ಫೀಲ್ ನೀನು ಸ್ನಾಕ್ಸ್ ಅಲ್ಲಿ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀಯಲ್ಲ. ಯಾ, ಬಟ್ ಇವಾಗ ಸದ್ಯಕ್ಕೆ ನನ್ಗೆ ಆ ಥರ ಫೇವ್ರೆಟ್ ಫುಡ್ ಅಂತೆಲ್ಲ ಏನು ಕೊಟ್ಟರು ನಾನು ತಿಂತೀನಿ. ಸೊ ಎಲ್ಲ ಫೇವ್ರೇಟೇ ನನಗೆ. ನೈಸ್. ನನಗೆ ಬಿರಿಯಾನಿ ಲೆಗ್ ಪೀಸು ಎವ್ರಿಡೇ ತಿಂತೀನಿ ನಾನು, ಬೋರೇ ಆಗಲ್ಲ, ಯಾಕಂದ್ರೆ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ. ಪ್ರಮೋಷನ್ ಚಾರ್ಜಸ್ ಎಷ್ಟು ಮಾಡ್ತೀರಾ ಒಂದು ರೀಲ್ಗೆ? ನೀವು ಎಷ್ಟು ಮಾಡ್ತೀರಾ ಸಿಮ್ರಾನ್? ನಂದು ಹೇಳಂಗಿಲ್ಲ ಕಡೆ. ಓಕೆ, ಯು ಕ್ಯಾನ್ ಟೆಲ್ ಚಾರ್ಜಸ್. ಓಕೆ, ಒಂದು ಪ್ರಮೋಷನ್ಗೆ ನಾನು ಹಿಂಟ್ ಕೊಡೋ ಥರ ಹೇಳ್ಬೇಕು. ಇವಾಗಿರೋ ಪ್ರೈಸ್ ಗೋಲ್ಡಿಗೆ ನಾನು 4 ಗ್ರಾಮ್ ತಗೋಬೋದು ಒಂದು ಪ್ರಮೋಷನ್. 13,000 ಸಮಥಿಂಗ್ ನಡೀತಿರೋದು ಇವಾಗ. ತಗೊಬೋದು. ಮೇಕಿಂಗ್ ಚಾರ್ಜಸ್ ಆ್ಯಡ್ ಮಾಡಿ ಹೆಚ್ಚು ಕಡಿಮೆ ಎಲ್ಲ ಅಲ್ಲೇ ಇರಲ್ಲ, ಬಟ್ ಅಲ್ಲೇ ಸುತ್ತಮುತ್ತನೇ ಇರುತ್ತೆ. ನಂದು 13 ಗ್ರಾಮ್ ತಗೋಬಿಡ್ತೀರೋ ಒಂದ್ಸಲ. ಎಷ್ಟು 18 ಗ್ರಾಮು ತಗೋಬಿಡ್ತೀರೋ ನೀವು ಗೋಲ್ಡ್ ವಿತ್ ಮೇಕಿಂಗು, ಆ ಥರ ಇದೆ. 4 ಗ್ರಾಮು, ಇವತ್ತು 18 ಅಲ್ಲಿವರೆಗೂ ಹೋಗುತ್ತೆ. ಡೋಂಟ್ ವರಿ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ನಂದು ಅಷ್ಟೇ. ಕಷ್ಟ ಆಗಿರೋ ಕೆಲವೊಂದು ಹೇಳೋಕ್ಕೆ ಕಷ್ಟ. ಗಾಡ್ಸ್ ಗ್ರೇಸ್, ನಿಮ್ಮ ಆಶೀರ್ವಾದ, ಥ್ಯಾಂಕ್ ಯು. ಅಂಡ್ ಮೋರವ್ರು ಇವಾಗ ಅನ್ಕೊಂಬಿಡ್ರಿ, ಅದನ್ನು ಕಮೆಂಟ್ ಆಗ್ತಾರೆ ಕಣೆ, ಇಲ್ಲಿಂದಾನೆ ದುಡಿತಾ ಇದ್ದಾರೆ, ಇದೇ ಮಾಡ್ತಾ ಇದ್ದೀರಾ ಅಂತ. ಇಲ್ಲ, ಆ್ಯಕ್ಚುಲಿ ನಾನು ಇತ್ತೀಚೆಗೆ ಟು ಬಿ ಫ್ರ್ಯಾಂಕ್, ನಾನು ಒಂದು 2 ವೀಕ್ಸಿಂದ ಟ್ರೇಡಿಂಗ್ ಬಿಟ್ಬಿಟ್ಟಿದೆ ನಾನು. ಬಿಕಾಸ್ ಸ್ವಲ್ಪ ಲಾಸ್ ಆದಮೇಲೆ, ಸ್ಲೈಟಾಗಿ ಜಾಸ್ತಿ ಲಾಸ್ ಆಗಿಲ್ಲ, ತುಂಬ ಪ್ರಾಫಿಟ್ ಮಾಡಿದ್ದೀನಿ ನಾನು. ಬಟ್ ಸ್ಲೈಟಾಗಿ ಲಾಸ್ ಆದಮೇಲೆ ನಾನು ಇಲ್ಲಿಗೆ ಬಂದುಬಿಟ್ನಲ್ಲ, ಅಲ್ಲಿ ಟೈಮೇ ಸಿಗಲಿಲ್ಲ ನನಗೆ ಮಾಡೋಕ್ಕೆ. ಬಿಕಾಸ್ 3:15 ಅಷ್ಟೇ ಮಾರ್ಕೆಟ್ ಓಪನ್ ಇರೋದ್ಮೇಲೆ ಟೈಮ್ ಸಿಗ್ತಿರಲಿಲ್ಲ. ಸೊ ಇವಾಗ ಒಂದು ವಾರದಿಂದ ಸ್ವಲ್ಪ ಜಾಸ್ತಿ ಟ್ರೇಡಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ನಾನು. ಸೊ ಟ್ರೇಡಿಂಗಿಂದನೂ ನಾನು ಬೇಗನೆ ಸ್ಟಾರ್ಟ್ ಮಾಡ್ತೀನಿ. ನಂದೇನಿಲ್ಲ, ನೆನ್ನೆನೂ ಮಾಡ್ತಿದ್ದೆ. ಸೊ ನಾನು ಯೂಟ್ಯೂಬ್ ದುಡ್ಡಿಂದಾನೇ ಬದುಕ್ತಾ ಇದ್ದೀನಿ. ಅಂದ್ರೆ ನಾ ಕಷ್ಟ ಟ್ರೇಡಿಂಗ್ ಸುಮ್ಮನೆ ಹೇಳ್ತಾರೆ ಇವರು, ಬರೀ ಸುಳ್ಳು. ನನಗೆ ಕಷ್ಟ, ನನಗಿದು ಎಂಥದ್ದು ಇಲ್ಲ. ಕನ್ಸ್ಟ್ರಕ್ಷನ್ ಅವರ ಅಪ್ಪಂದು ಕನ್ಸ್ಟ್ರಕ್ಷನ್ ಏನೋ ಇದೆ, ಅದಕ್ಕೆ ಹೋಗ್ತಾ ಇದ್ದಾರೆ, ಬರೀ ಪುಂಕ್ತಾನೆ. ನನಗೆ ಮಾತ್ರ ಕಷ್ಟ, ನನ್ನ ಹತ್ರ ಏನಿಲ್ಲ. ಡೋಂಟ್ ಡ್ರಾಮಾ, ಏನಿರೋದು ಅದನ್ನು ಹೇಳ್ಬೇಕು. ನಮ್ದು ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ, ಅದು ಹೊಸದಲ್ಲ, ಯಾವಾಗಿಂದನೂ ಐತೆ, ಬಿಲ್ಡರ್ಸ್. ಯಾ. ಸೊ ಅದಾದಮೇಲೆ ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ?
ಇವ್ರ ಮನೇಲಿ ಪರ್ಮಿಷನ್ ಕೊಟ್ಟರೆ ಪ್ರತಿ ತಿಂಗಳು 2 ಟ್ರಿಪ್ ಹೋಗ್ಬೋದು. ಇಲ್ಲ ಬಟ್ ಇವಾಗ ವಿ ಆರ್ ಸೇವಿಂಗ್ ಮನಿ ಫಾರ್ ಸಮ್ ಥಿಂಗ್ಸ್ ಇಬ್ಬರು ಕೂಡ. ಐ ಡೋಂಟ್ ಥಿಂಕ್ ಸೊ ಟ್ರಿಪ್ ಯಾವ್ದಾದ್ರು ಸ್ಪಾನ್ಸರ್ಸ್ ಬಂದರೆ ಹೋಗ್ತೀವಿ, ಇಲ್ಲ ಅಂತ ಅಂದರೆ ನಾವು ದುಡ್ಡು ಹಾಕೊಂಡು ಹೋಗೋ ಥರ ಟ್ರಿಪ್ಸ್ ಇವಾಗ ನಾವು ಯಾವುದು ಪ್ಲ್ಯಾನ್ ಮಾಡಿಲ್ಲ. ನಿನಗೆಲ್ಲ ಸದ್ಯಕ್ಕೆ ತುಂಬಾ ಆಸೆ, ಬಟ್ ಐ ಥಿಂಕ್ 23rd ಬಾಗಲಕೋಟೆ ಹೋಗ್ತಾ ಇದೀವಿ ಬಿಕಾಸ್ ಮದುವೆ ಅಂತ. ನಾನು ಅಂತಿದ್ನಲ್ಲ ನೀನು ಅಂತೀಯ ಬಿಡು ಚಿನ್ನು. ಚಿನ್ನು ಓಕೆ, ಸಿಮ್ರಾನ್ ಬಂದ್ಮೇಲೆ ಹೆಲ್ಪ್ ಮಾಡೋದು ಯಾಕೆ ನಿಲ್ಸಿದ್ರಿ? ಸಿಮ್ರಾನ್ ಬಿಡ್ತಾ ಎಲ್ಲರೂ ಇಲ್ಲ. ಕೇಳ್ತೀರಾ ನನ್ನ ಬ್ಲಾಗ್ಸ್ ಎಲ್ಲರೂ ಅದೇ ಕೇಳೋದು ಕ್ವಶನ್. ಸಿಮ್ರಾನ್ ಬಿಡ್ತಾ ಇಲ್ಲ. ಹೌದಾ ಗೈಸ್? ಹಂಗೆಲ್ಲ ಏನಿಲ್ಲ ಗೈಸ್. ಸಿಮ್ರಾನ್ ಬಂದಮೇಲೆ ಅಂತ ಅಲ್ಲ, ನನ್ನ ಕಂಟೆಂಟ್ ಕಂಪ್ಲೀಟ್ ಶಿಫ್ಟ್ ಆಯ್ತಲ್ಲ. ಸೊ ಇವಾಗ ನಾನು ಏನು ಮಾಡ್ಬೋದು ಅಂತ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಅದನ್ನು ಹೆಲ್ಪ್ ಮಾಡೋದನ್ನ ವಿಡಿಯೋ ಮಾಡ್ತಾ ಇಲ್ಲ ಅಷ್ಟೇ, ಹಂಗಂತ ಹೆಲ್ಪ್ ಮಾಡ್ತಾನೆ ಇಲ್ಲ ಅಂತ ಅಲ್ಲ, ಸಿಕ್ದವ್ರಿಗೆ ಕೊಡ್ತಾನೆ ಇರ್ತೀನಿ ನಾನು, ಆ ಥರ ಏನಿಲ್ಲ. ಬಟ್ ಪ್ರಾಬ್ಲಮ್ ಏನಂತ ಅಂದರೆ ಅವಾಗ ತುಂಬ ಬ್ಯಾಕ್ಲಾಶಸ್ ಫೇಸ್ ಮಾಡಿದೆ. ಹೆಲ್ಪ್ ಮಾಡಿದ್ರೆ ನಾನು ಫಾಲೋವರ್ಸ್ಗೋಸ್ಕರನೇ ಮಾಡ್ತಾ ಇದೆಯಾ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದಕ್ಕೋಸ್ಕರ ನಿಲ್ಸಿದ್ದು ನಾನು. ಮಾಡೋಕ್ಕೇನಿಲ್ಲ, ಮಾಡೋ ಅಂದರೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಮತ್ತೆ ನಾನು. ಬಟ್ ಹೆಂಗಾಗ್ಬಿಟ್ಟೈತೆ ಅಂತ ಅಂದರೆ ಇವಾಗ ಹೆಲ್ಪಿಂಗ್ ವಿಡಿಯೋಸು ಆ ಥರ ಎಲ್ಲ ವಿಡಿಯೋಸ್ ಎಲ್ಲ ಇವಾಗ ಮಿಲ್ಕಿಂಗ್ ಫಾಲೋವರ್ಸ್ ಹೋಗ್ಬಿಟ್ಟೈತೆ. ನೀವು ಕ್ಯಾಮ್ರಾ ಹಿಂದೆ ಮಾಡಿದ್ರು ಕ್ಯಾಮ್ರಾ ಮುಂದೆ ಮಾಡಿದ್ರು ಸೇಮ್ ರಿವಾರ್ಡ್ಸ್ ದೇವ್ರು ಕೊಡೋದು. ಅದಕ್ಕೇನೆ ಅದಕ್ಕೆ ಜನರಿಗೆ ತೋರಿಸ್ಬೇಕಂತ ಏನಿಲ್ಲ. ನೀವು ಒಳ್ಳೆ ಕೆಲಸ ಮಾಡಕ್ ಹೋದ್ರಿ ಬಟ್ ಪೀಪಲ್ ಕಮೆಂಟೆಡ್ ಬ್ಯಾಡ್ ನೀವು ಹಿಂದ್ಗಡೆ ಮಾಡ್ತಿದ್ರೆ ಸೇಮ್ ರಿವಾರ್ಡ್ಸ್ ಬರುತ್ತೆ, ತಲೆ ಕೆಡ್ಸ್ಕೊಬಿಡಿ. ಅಂದರೆ ಇವಾಗ ಅದು ಟ್ರೆಂಡ್ ಕೂಡ ಆಗ್ಬಿಟ್ಟೈತೆ. ಏನಾದ್ರು ಹೆಲ್ಪಿಂಗ್ ಮಾಡಿದ್ರೆ ಫಾಲೋ ಮಾಡಿದ್ರೆ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಆ ಥರ ಜಾಸ್ತಿ ಆಗ್ಬಿಟ್ಟೈತೆ. ಸೊ ಆ ಗುಂಪಲ್ಲಿ ನಾನೊಬ್ಬ ಆಗಬಾರ್ದು, ಅಥವಾ ಅದಕ್ಕೆ ನಾನು ಇನಿಷಿಯೇಟ್ ಮಾಡಬಾರ್ದು ಜಾಸ್ತಿ ಇದ್ದು ಕೂಡ. ಇವಾಗ ನಾನು ನೆಕ್ಸ್ಟ್ ಗಿವ್ ಅವೇ ಕೊಡಬೇಕಾದ್ರೂ ನಾನು ಹೇಳ್ಬಿಡ್ತೀನಿ ಫಾಲೋ ಅದು ಇದು ಈ ಥರ ರೂಲ್ಸ್ಗಳೇ ಇಡಲ್ಲ ನಾನು. ಐ ಡೋಂಟ್ ಥಿಂಕ್ ಸೊ ಅದು ಒಳ್ಳೆ ಥರ ಟ್ರೆಂಡ್ ಆಯಿತು ಅಂತ. ಇವಾಗಂತೂ ಅದು ತುಂಬ ಬ್ಯಾಡ್ ಆಗಿಬಿಡುತ್ತೆ, ಯಾಕಂದರೆ ಎಲ್ಲ ಫಾಲೋ ಮಾಡಿದ್ರೆ ಅದು ಮಾಡ್ತೀವಿ, ಫಾಲೋ ಮಾಡಿದ್ರೆ ಇದು ಮಾಡ್ತೀವಿ, ಈ ಥರ ಆಗಿಬಿಡುತ್ತೆ. ಸೊ ನಾನು ಹೆಂಗಿದ್ರು ಮಾಡ್ತೀನಿ, ನಾನು ಫಾಲೋ ಗಿಲೋ ಎಲ್ಲ ಕೇಳಲ್ಲ. ಲವ್ ಯು. ನೆಕ್ಸ್ಟ್ ಕ್ವಶನ್, SMR ಫ್ಯಾಮಿಲಿ ಯಾಕೆ ತೋರಿಸಲ್ಲ? ಹೇಳು. ನೆಕ್ಸ್ಟ್ ವ್ಲಾಗು ಏನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತಾ ಇದೀವಲ್ಲ. ಸಾರಿ ಸ್ವಲ್ಪ ಝೋನ್ ಔಟ್ ಆಗ್ಬಿಟ್ಟಿದೆ. ಹೌದು, ನೆಕ್ಸ್ಟ್ ವ್ಲಾಗಲ್ಲಿ SMR ಫ್ಯಾಮ್ಲಿನ ನಾವು ತೋರಿಸ್ತಾ ಇದ್ದೀವಿ. SMR ಫ್ಯಾಮ್ಲಿಗಿನ ಶೀಸ್ ಲೈಕ್ ಹೇಳ್ಬಾರ್ದಾ? ಹೇಳ್ಬೋದು. ಶೀಸ್ ಲೈಕ್ ಏನಕ್ಕೆ ಫಂಬಲ್ ಮಾಡ್ತಾ ಇದೆಯಾ ಝೋನ್ ಔಟ್ ಅಂತ? ನನ್ನ ವ್ಲಾಗ್ ಇಂಟ್ರೆಸ್ಟ್ ಇಲ್ವಾ? ನನ್ನ ವ್ಲಾಗಲ್ಲಿ ನಾನು ವ್ಲಾಗ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ವಾ? ಹೇಳ್ಬೋದು. ನಾನು ವ್ಲಾಗ್ ಮಾಡಕ್ಕೆ ನಿಂಗೆ ಇಂಟ್ರೆಸ್ಟ್ ಇಲ್ಲ. ನಾನು ನೆಕ್ಸ್ಟ್ ವ್ಲಾಗಿಗೆ ಗೊತ್ತಿಲ್ಲ ಹೇಳ್ಬೋದು ಅಂತ, ಬಿಕಾಸ್ ಇವ್ರು ಇವಾಗ ಹೇಳ್ತಿರೋದು. ಸೊ ಒಂದು ಅವಳು ನನಗೂ ಕೂಡ ಒಂದು ಶಿ ಹ್ಯಾಸ್ ಬಿಕಮ್ ಲೈಕ್ ಅ ಡಾಟರ್ ಟು ಮೀ. ತುಂಬ ಇಷ್ಟ ನಂಗಳು. ಸೊ SMR ಫ್ಯಾಮ್ಲಿನ ನೆಕ್ಸ್ಟ್ ವ್ಲಾಗಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅದು ನನ್ನ ಚಾನಲಲ್ಲಿ ಬರುತ್ತಾ? ನನ್ನ ಚಾನಲಲ್ಲಿ ಬರುತ್ತಾ? ಬಿ ರೆಡಿ. SMR ಫ್ಯಾಮ್ಲಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನನ್ನ ಚಾನಲ್ನ ಫಸ್ಟ್ ಮೆಂಬರ್ನ ನಾಳೆ ನಾಡಿದ್ದು ಎಕ್ಸಾಕ್ಟ್ಲಿ ನಾಳೆ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ಬಿಕಾಸ್ ಈ ವ್ಲಾಗ್ ಹೋಗಿ ಒಂದಿನ ಆದ್ಮೇಲೆ ಆ ವ್ಲಾಗ್ ಬರುತ್ತೆ. ಸೊ ನಾಳೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೀವಿ. ಸಿಮ್ರಾನ್ ಚಾನಲಲ್ಲಿ ಬರುತ್ತೆ. ಆ್ಯಂಡ್ ಅವ್ರ ಮಮ್ಮಿಗೆ ಯಾಕೋರು ಇಂಟ್ರೊಡ್ಯೂಸ್ ಮಾಡಿಸಲ್ಲ ಅಂತಂದ್ರೆ ಅವ್ರ ಮಮ್ಮಿಗೆ ಸ್ವಲ್ಪ ಇಂಟ್ರೋವರ್ಟ್ ಇದ್ದಾರೆ. ಸೊ ಅದರಿಂದ ಅವರು ಕ್ಯಾಮ್ರಾ ಎಲ್ಲ ಸ್ವಲ್ಪ ಗೊತ್ತಲ್ವಾ, ಇಂಟ್ರೋವರ್ಟ್ಸ್ ಅಷ್ಟೊಂದು ಇದಾಗಲ್ಲ ಬೇಗ. ಸೊ ಅದಕ್ಕೆ ಶಿ ವೋಂಟ್ ಕಮ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ನಮ್ಮ ಅಣ್ಣನ ನೋಡಿರ್ತೀರಿ, ಯಾವುದಾದ್ರು ಕಾರ್ ತಗೊಳ್ಳೋ ವಿಡಿಯೋಗಳಲ್ಲೆಲ್ಲ ತೋರಿಸಿರ್ತೀನಿ ನಾನು. ಬಟ್ ಸ್ಪೆಸಿಫಿಕ್ ಆಗಿ ನಿಮ್ಗೆ ಎಲ್ಲರಿಗೂ ಗೊತ್ತಿರಲ್ಲ ಅವರೇನಾ ಅಣ್ಣ ಅಂತ. ಬಿಕಾಸ್ ಒಂದು 5-6 ಜನ ನಿಂತಿರ್ಬೇಕಾದ್ರೆ ನಿಮ್ಗೆ ಯು ಆರ್ ಕ್ಲೂಲೆಸ್ ಆಬ್ವಿಯಸ್ಲಿ. ಬಟ್ ಅವ್ರ ಅಮ್ಮಂದು ಹೇಳ್ಬೇಕಂದ್ರೆ ಶಿ ಇಸ್ ವೆರಿ ಇಂಟ್ರೋವರ್ಟ್ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಮದುವೆ ಯಾವಾಗ? ಇದಕ್ಕೆ ಎಷ್ಟು ಕ್ವಶನ್ ಕೇಳೋರೆ ಅಂದರೆ ಇದು ಯಪ್ಪ ದೇವ್ರೆ, ಸಾಕಾಗಿ ಹೋಗ್ಬೇಕು ಅಷ್ಟು ಕೇಳ್ತಾರೆ ಇದನ್ನ. ಸೊ ಗೈಸ್, ಮದುವೆ ಯಾವಾಗ ಅಂತ ನಮಗೆ ಗೊತ್ತಾದರೆ ನಾವು ನಿಮಗೆ ಹೇಳ್ಬೋದು, ನಮಗೆ ಗೊತ್ತಿಲ್ಲ ಅಂದರೆ ನಾವು ನಿಮ್ಗೆ ಏನು ಹೇಳೋದು? ಏನಾದ್ರು ಹೇಳ್ತೀಯಾ? ಮದುವೆ ಯಾವಾಗ? ಅದೇ ನಮ್ಮ ಮನೆಯಲ್ಲಿ ಅದೇ ಬೇಗನೆ ಮಾಡ್ಬೋದು. ಬೇಗ ಆಗಬೇಕಾ ಮದುವೆ ಇವಾಗ? ನನಗೆ ಇಂಟ್ರೆಸ್ಟ್ ಇಲ್ಲ ಮದುವೆ ಆಗೋಕ್ಕೆ. ಲೈಕ್ ಈ ಜನ್ರೇಷನಲ್ಲಿ ತುಂಬ ಕಷ್ಟ ಯಪ್ಪ. ಎಲ್ಲೋ ಹೋಗಿ ಹುಡುಕ್ಲಿ ನಾನು ಒಳ್ಳೆ ಹುಡುಗನ, ತುಂಬ ಕಷ್ಟ ಆಗ್ಬಿಟ್ಟಿದೆ ಈ ಕಾಲದಲ್ಲಿ ಹುಡುಗನ. ಡ್ರಾಮಾ ಮಾಡಬೇಡ, ಓದು. ನೆಕ್ಸ್ಟ್ ಯಾವ ಕಾರ್? ನೆಕ್ಸ್ಟು ಯಾವ ಕಾರ್? ಇವ್ರದ್ದು ನಾನು ಹೇಳ. ಈ ಕಾರ್ ಹೆಸರು ಹೇಳಂಗಿಲ್ಲ, ಕಾರ್ ಯಾವ ಮಾಡೆಲ್ ಅಂತ ಮಾತ್ರ ನಾನು ಹೇಳಿಲ್ಲ ಇನ್ನ ಪರ್ಟಿಕ್ಯುಲರ್ ಆಗಿ. BMW ಅಂತ ಅಷ್ಟೇ ಗೊತ್ತಿರೋದು. ಅದು ನಾನು ಹೇಳ್ತೀನಿ. ಅದು ನೀನು ಫುಲ್ ಹೇಳ್ಬಿಡ್ತಾ ಇದ್ದೆ ನೀನು, ನಂಗೆ ಗೊತ್ತು ನಿನಗೆ ಗೊತ್ತಿಲ್ಲ ಅಂತ. ಓಕೆ ಗೈಸ್, SMR ಅವರು BMW ತಗೋತಿದ್ದಾರೆ. ಆ್ಯಂಡ್ ನನಗೆ ಪ್ಲಾನ್ ಇದೆ XUV 3X, ಟಾಟಾ ಸಿಯಾರ, ಮತ್ತು ಇನ್ನೊಂದು ಯಾವುದೋ ಅದ್ರ ಹೆಸರು ಪ್ರಾಪರಾಗಿ ಗೊತ್ತಿಲ್ಲ. ಬಟ್ ತುಂಬ ಬೇಗನೆ ತಗೋಬಿಡ್ತೀನಿ. ಇವರು ತುಂಬ ಬೇಗ ತಗೋತಿದ್ದಾರೆ. ನನ್ನ ಬರ್ತಡೆಗೆ ಬರುತ್ತೆ. ಸೊ 2 ಕಾರ್ಸ್ ಬರ್ತಿದೆ, ರೆಡಿ ಆಗಿರಿ. ನನ್ನ ಬರ್ತಡೆಗೆ ಬರುತ್ತೆ, BMW ಬರುತ್ತೆ. ಬಟ್ ಮಾಡೆಲ್ ಸಾರಿ ಇರ್ಲಿ ಆಮೇಲೆ ನಂತರ ನಾನು ಮಾತಾಡಕ್ಕೆ ಬಿಡಲ್ಲ. ಮರ್ತೋದು ಹೇಗಿರು ಫಸ್ಟು BMW ಬರ್ತಾ ಇದೆ. ಸೊ ಕಾಂಟೆಂಟ್ ಕ್ರಿಯೇಷನ್ ಮಾಡಿ ಇಲ್ಲಿ ಏನೇನು ಮಾಡಿದ್ದೀನಿ ಅಂತ ಅಂದರೆ,
ಸೊ ಈ ಥರ ಒಂದು ಖುಷಿಯಾಗುವಂಥ ವಿಚಾರ, ಒಬ್ಬ ಕನ್ನಡ ಕ್ರಿಯೇಟರ್ ಆಗಿ ನಾವು ಒಂದು ದೊಡ್ಡ ದೊಡ್ಡ ಕಾರ್ಸ್ ತೋರಿಸ್ತಾ ಇದ್ದೀವಿ ಅಂತ ಅಂದರೆ ಅದರಲ್ಲಿರೋವಂಥ ಫ್ಯೂಚರು, ಅದರಲ್ಲಿರೋವಂಥ ರೆಸ್ಪೆಕ್ಟ್ನ ನಾನು ನಿಮಗೆ ತೋರಿಸ್ಬೇಕು ಅಂತ ಅಷ್ಟೇ. ಅದು ಬಿಟ್ಟರೆ ಪರ್ಸ್ನಲಿ ಅದನ್ನು ಹೇಳಬೇಕಂತ ಏನಿಲ್ಲ ಯಾವ ಕಾರ್ದು ಏನು ಅಂತ. ಬಟ್ ಅದೊಂದು ದೊಡ್ಡ ವಿಚಾರನೇ ಇರುತ್ತೆ, ದೊಡ್ಡ ಕಾರ್ ಇರುತ್ತೆ. ಅದಕ್ಕೋಸ್ಕರ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಥರ ಇವಾಗಲೇ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನನಗೆ ಕಾರ್ ಓಡಿಸೋಕ್ಕೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬರ್ತಿರ್ಲಿಲ್ಲ. ಆಟೋಮೆಟಿಕ್ ಕಾರ್ನ ಇತ್ತೀಚೆಗೆ ಕಲಿತೆ. ನಾನು ಡ್ರೈವಿಂಗ್ ಸ್ಕೂಲ್ಗೆಲ್ಲ ಹೋಗ್ಬಿಟ್ಟು ಕಲಿತಾ ಇದ್ದೀನಲ್ಲ, ಸೊ ತುಂಬ ಈಸಿಯಾಗಿ ತಿರ್ಸೋದೆಲ್ಲ ಬರುತ್ತೆ. ಬಟ್ ನನಗೇನು ಬರಲ್ಲ ಅಂದರೆ ಅದು ಗ್ಯಾಪ್ ನೋಡ್ಕೋತಾ ಇರುತ್ತಾ ಕಾರಲ್ಲಿ ಸೈಡ್ ಮಿರರ್ಸಲ್ಲಿ, ಅದೊಂದು ಬರಲ್ಲ. ಅದೊಂದು ಕಲ್ತ್ಬಿಟ್ರೆ ನಾನು ತುಂಬ ಚೆನ್ನಾಗಿ ಓಡಿಸ್ತೀನಿ. ಅದೊಂದು ಕಲ್ತ್ಬಿಟ್ರೆ ಎಗ್ರಿಸ್ಬಿಡ್ತಲ್ಲ ಎಲ್ಲರ ಮೇಲೆ. ಎಲ್ಲರ ಮೇಲೆ ಏನು ಎಗರ್ಸಲ್ಲ, ಗೊತ್ತಿರೋರ ಮೇಲೆ ಗೊತ್ತಿರೋರ ಮೇಲೂ ಎಗರ್ಸಲ್ಲ. ನಾನು ನನ್ನ ಸೇಫ್ಟಿಯಲ್ಲಿ ಓಡಿಸ್ತೀನಿ, ಮೆತ್ತಿಗೆ ಓಡಿಸ್ತೀನಿ. ನಾನು ಒಂದು ಕಾರ್ ತೊಗೊಂಡ್ಮೇಲೆ ಕರೆಕ್ಟಾಗಿ 1 ತಿಂಗಳು ಬೈ ನೈಟ್ ಟೈಮ್ಸ್ ಓಡಿಸ್ತೀನಿ, ಅಲ್ಲ ಅಥವಾ ಮಾರ್ನಿಂಗ್ 5 ಗಂಟೆಗೆ ಎದ್ದು ಓಡಿಸ್ತೀನಿ. ಅಟ್ಲೀಸ್ಟ್ 1 ಅವರ್ ದಿನ ಪ್ರಾಕ್ಟೀಸ್ ಮಾಡಿ. ನನಗೆ ಪ್ರಾಬ್ಲಮ್ ಏನು ಗೊತ್ತಾ, ಮೊದಲೇ ನಿಮ್ಮ ಮನೆಯಿಂದ ನಮ್ಮ ಮನೆಗೆ ಬರೋಕೆ 1 ಅವರ್ ಆಗುತ್ತೆ. ನಿನ್ನ ಕಾರಲ್ಲಿ ಬಂದರೆ ಅದು 2 ಅವರ್ ಆಗುತ್ತೆ. ಬರುತ್ತೆ ಕಾರ್ ಅಂದರೆ ಕಲಿಬೇಕಾಗತ್ತೆ ಅಷ್ಟೇ. ಕಲಿತಾಳೆ. ಕಾರ್ ಓಡಿಸೋದು ನಾನು ಮುಂಚೆ ಡಿಫಿಕಲ್ಟ್ ಅನ್ಕೊಂಡಿದ್ದೆ. ಆಟೋಮೆಟಿಕ್ ನೋಡಾದ್ಮೇಲೆ ಕೊಡಿಲ್ ಕೈಗೆ ಕೀನ್ ಅಂತೀನಿ. ಇಟ್ಸ್ ವೆರಿ ಈಸಿ. ಆ್ಯಂಡ್ ಈ ಲೈಫಲ್ಲಿ ಏನು ಡಿಫಿಕಲ್ಟೇ ಇಲ್ಲ ಗೈಸ್, ತುಂಬ ಈಸಿ ಅಲ್ಲ, ಎವ್ರಿಥಿಂಗ್ ಇಸ್ ಪಾಸಿಬಲ್. ಇವಳೊಬ್ಬಳೇ ಡಿಫಿಕಲ್ಟು ಲೈಫಲ್ಲಿ ಈ ಹುಡುಗಿನ ಅರ್ಥ ಮಾಡ್ಕೊಳ್ಳೋದು, ಈ ಹುಡುಗಿನ ಹ್ಯಾಂಡಲ್ ಮಾಡೋದು, ಅದೊಂದೇ ಡಿಫಿಕಲ್ಟು. ಅದು ಬಿಟ್ಟರೆ ಎಲ್ಲ ಈಸಿನೇ. ಇವ್ರು ನನ್ನ ತಲೆಯಲ್ಲಿ ಇತ್ತೀಚೆಗೆ ಏನು ಹಾಕಿದ್ದಾರೆ ಗೊತ್ತಾ, ನನ್ನ ಯಾರೂ ಸಂಭಾಳ್ಸೋಕ್ಕಾಗಲ್ವಂತೆ. ಇಂಪಾಸಿಬಲ್. ಅಯ್ಯೋ ಇಂಪಾಸಿಬಲ್, ಯಾರೂ ಸಂಭಾಳ್ಸೋಕ್ಕಾಗಲ್ವಂತೆ. ಅಕಸ್ಮಾತ್ ನಾನು ಯಾರಿಗಾದ್ರೂ ಮದುವೆ ಕೂಡ ಆದರೂ ಕೂಡ ಅವ್ನು ಒಂದೇ ದಿನಕ್ಕೆ ಅವನೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನಂತೆ. ಯಾಕಂದರೆ ಇವಳು ಯಾರಿಗೂ ಇವಳು ಟಾರ್ಚರ್ ಅಂತ ಅನ್ಕೊಂಡು ಸೂಸೈಡ್ ಮಾಡ್ಕೊತಾನೆ. ಇದು ಅಷ್ಟೊಂದು ಕಷ್ಟ. ನೀವು ಎಲ್ಲರೂ ನನ್ನ ನೋಡ್ತಾ ಇದ್ದೀರಿ, ಅವ್ರು ನೋಡೋದಕ್ಕೂ ನಾನು ನೋಡೋದಕ್ಕೂ ಡಿಫ್ರೆನ್ಸ್ ಐತೆ. ಎಷ್ಟು 10 ತಿಂಗಳಿಂದ 12 ತಿಂಗಳಿಂದ ಏನೋ ಮೇ ಬಿ ನೀವು ನೋಡ್ತಾ ಇರ್ತೀರ. ನೀವೆಲ್ಲರೂ ಬ್ಲಾಗ್ಸಲ್ಲಿ 8-9 ತಿಂಗಳಿಂದ ನೋಡ್ತಾ ಇರ್ತೀರ. ನೀವು ನಿಜ ಮನ್ಸು ಮುಟ್ಕೊಂಡು ಹೇಳಿ, ನನಗೆ ಸಂಭಾಳಿಸೋದು ಕಷ್ಟನ ಈಸಿನಾ? ಅವ್ರು ನೋಡೋದು 20 ನಿಮಿಷ 30 ನಿಮಿಷ ನೋಡ್ತಾರೆ, ನಾನು 24 ಗಂಟೆ ನೋಡ್ತೀನಿ. ಏನು ಕೋಪ ಮಾಡ್ಕೊಂಡು ಮೂಡ್ ಸ್ವಿಂಗ್ಸಾ? ಅಯ್ಯೋ ಕೇಳ್ತಿಯಲ್ಲ, ಅಯ್ಯೋ ತರ್ಸಿದೆ ಯಾರು, ಅದು ಮ್ಯಾಟ್ರ್. ಯಾವ ಲೆವೆಲ್. ಇವತ್ತು ನಾನು ಒಂದು ಇದು ಮೆಂಟಲಿ ನಾನು ಆಕ್ಟಿವ್ ಇಲ್ಲ ಅಥವಾ ಏನೋ ಒಂದು ಇದಾಗಿಲ್ಲ ಅಂದ್ರೆ ಅದು ಹೆಂಗಾಗಿದ್ದು, ಫಾರ್ ವಾಟ್ ರೀಸನ್, ಅದ್ಯಾರು ಕೇಳಲ್ಲ. ನಿನ್ನ ಮೆಂಟಲಿ ಈ ಥರ ಇದೆ, ನಿನ್ನ ಮೆಂಟಲಿ ಅದು ಮಾತ್ರ ಎಲ್ಲರೂ ಹೇಳ್ತಾರೆ. ಬಟ್ ಯಾಕೆ ಹಾಕಿದ್ದೀನಿ ನಾನು, ಯಾಕೆ ಅಷ್ಟೊಂದು ನಾನು ತಗೊಳ್ತೀನಿ ಅಂತ ಯಾರೂ ಕೇಳಲ್ಲ. ಆ್ಯಂಡ್ ದಿಸ್ ಪರ್ಸನ್ ಅವ್ರ ಮಾತು ನಿಂಗೆ ಯಾರು ಸಂಭಾಳ್ಸೋಕ್ಕಾಗಲ್ಲ. ನಿಂಗೆ ಯಾರು ನಾನು ಬಿಟ್ಟರೆ ಯಾರೂ ಆಗಲ್ಲ. ನಾನು ಬಿಟ್ಟರೆ ಯಾರು ಸಂಭಾಳ್ಸೋಕ್ಕಾಗಲ್ಲ. ನೀನು ಇವನ್ ಜೊತೆನೇ ನಾನು ಹಂಗೆ ಯಾರ ಜೊತೆನೂ ಇಲ್ಲ. ನಮ್ಮ ಅಪ್ಪ ಅವನ ಜೊತೆ ಅಲ್ಲಿ ಬಿ ಲೈಕ್ ಫುಲ್ಲಿ ಎಷ್ಟು ಚೆನ್ನಾಗಿರ್ತೀನಿ ಗೊತ್ತಾ ನಾನು. ಇವ್ರಂಗೆ ಮಾಡ್ತಾರೆ ಗೈಸ್. ನನ್ ಇರ್ಲಿ ಬಿಡ್ರಿ, ಪ್ರೀತಿಸೋರ ಹತ್ರ ಕೋಪ ಜಾಸ್ತಿ ಇರುತ್ತೆ, ಏನ್ ಮಾಡಕ್ಕಾಗತ್ತೆ. ಕೋಪ ಇವರೇ ಹಂಗೆಲ್ಲ ಮಾಡ್ಬಿಡ್ತಾರೆ, ನಂಗೆ ಮೆಂಟಲಿ ಟಾರ್ಚರ್ ಆಗ್ಬಿಡುತ್ತೆ. ಸಮಾಧಾನ ಮಾಡ್ಕೊ, ಹಗ್ಗಿಗೆ ಮಾಡ್ಕೊಳ್ಳಿ, ಹೊಡೆದ್ಬಿಡ್ಬೇಕು ಹಗ್ ಅನ್ಸುತ್ತೆ. ಮಾಡಿ ಸಮಾಧಾನ ಮಾಡ್ಲಾ? ಏನು ಥೂ ಅಂತ ಯಾಕೆ ಇದೆಲ್ಲ ಯಾಕೆ ಹವಾಲಿ, ಯಾಕೆ ಭಯ, ಯಾಕೆ ತಿರ್ಗಾ ಕಡೆ. ಓಕೆ ನೆಕ್ಸ್ಟ್ ಕ್ವಶನ್. ಲೈಫ್ ಬಿಫೋರ್ ಅಂಡ್ ಆಫ್ಟರ್ ಸಿಮ್ರಾನ್. ಅವಳೇ ಫಸ್ಟ್ ಆನ್ಸರ್ ಮಾಡಲಿ. ಲೈಫ್ ಬಿಫೋರ್ ಅಂಡ್ ಆಫ್ಟರ್ SMR. ಲೈಫ್ ಬಿಫೋರ್ SMR ತುಂಬ ನಾರ್ಮಲ್ ಆಗಿಬಿಟ್ಟಿತ್ತು. ನಾರ್ಮಲ್ ಇನ್ ದ ಸೆನ್ಸ್ ಸೇಮ್ ಡೈಲಿ ರೂಟೀನ್, ಸೇಮ್ ಇದು ಲೈಕ್ ಅದೇ ಸೇಮ್ ಎವ್ರಿ ಡೇ. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ತುಂಬ ಒಂಥರ, ಇದು ಒಂದು ಇಂಟರ್ವ್ಯೂಲಿ ಹೇಳಿದ್ನಲ್ಲ ನಾನು. ಇಂಟರ್ವ್ಯೂ ಬಂದಿಲ್ಲ ಇನ್ನು, ಹೇಳಿ. ಓಕೆ, ವಾಟ್ ಎವರ್ ಇಟ್ ಇಸ್. ಸೊ ತುಂಬ ಹಿಂಗೆ ನಡೀತದೆ ಲೈಫು. ಬಟ್ ತುಂಬ ಖುಷಿ ಆಗೋ ವಿಚಾರ ಏನಂತ ಅಂದರೆ, ಐ ಆಮ್ ಗ್ರೇಟ್ಫುಲ್. ಯಾಕಂತಂದರೆ SMR ಬಂದಾದಮೇಲೆ ನಾನು ಲೈಕ್ ಫ್ರೀಡಮ್ ಬಂದಿದೆ ನನಗೆ ಅಂತ ಹೇಳ್ಬೋದು. ಏನೋ ದುಡ್ಡಿಂದಾನೇ ಫ್ರೀಡಮ್ ತೊಗೊಳಕ್ಕಾಗೋದು. ಸೊ SMR ಬಂದಾದಮೇಲೆ ಐ ಹ್ಯಾವ್ ಗಾಟ್ ದಟ್ ಫ್ರೀಡಮ್. ಲೈಕ್ ಎಲ್ಲ ರೀತಿಯಲ್ಲಿ ಫ್ರೀಡಮ್ ಸಿಕ್ಕಿದೆ ನನಗೆ. ಸೊ ಅದೊಂದು ತುಂಬ ಜಾಸ್ತಿ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಟು ಲೈಕ್ SMR ಆಲ್ಸೋ. ಲೈಕ್ ನನಗೇನು ಗೊತ್ತಾ, ಐ ಹ್ಯಾಡ್ ಅ ವೆರಿ ಬ್ಯಾಡ್ ಮೈಂಡ್ಸೆಟ್ ಮುಂಚೆ. ಏನು ಇಷ್ಟು ಮಾಡ್ಕೋಬೇಕು, ಅಷ್ಟೇ ಆಗೋಯ್ತು, ಇಷ್ಟೇ ಲಿಮಿಟಲ್ಲಿ ಯೋಚನೆ ಮಾಡಬೇಕು. ಇವ್ರು ಬಂದಾಗಿಂದ ಹೆಂಗಾಗ್ಬಿಟ್ಟಿದೆ ಅಂದರೆ ಲೈಕ್ ಸ್ವಲ್ಪ ಜಾಸ್ತಿನೇ ಯೋಚನೆ, ಅಂದರೆ ಜಾಸ್ತಿ ಯೋಚನೆ ಇನ್ ದ ಸೆನ್ಸ್ ಜಾಸ್ತಿ ಇನ್ನ ಮೇಲೆ ಈ ಥರ ಯೋಚನೆ ಮಾಡ್ತೀನಿ. ನಾನು ಅಂದ್ಕೊಂಡಿದ್ದೆ ಇಷ್ಟೇ ಬಿಕಾಸ್ ಐ ಬಿಲಾಂಗ್ ಟು ಆರ್ಥೋಡಾಕ್ಸ್ ಫ್ಯಾಮಿಲಿ ಇರೋದ್ರಿಂದ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಫ್ರೀಡಮ್ಮು ಏನು ಎತ್ತ ಹೆಂಗೆ ಅಂತ. ಇವ್ರು ಬಂದಾದಮೇಲೆ ಸ್ವಲ್ಪ ಜಾಸ್ತಿ ಆಚೆ ಹೋಗ್ತಾ ಇದ್ದೀನಿ, ತಿರುಗಾಡ್ತಾ ಇದ್ದೀನಿ. ಸೊ ಇಟ್ಸ್ ನೈಸ್. ಸೊ ಅದೊಂದು ಖುಷಿ ವಿಚಾರ. ಬಟ್ SMR ಬಂದಾದಮೇಲೆ ಐ ಹ್ಯಾವ್ ಗಾಟ್ ದ ಫ್ರೀಡಮ್ ಟು ಲೀಡ್ ಮೈ ಲೈಫ್. ಥ್ಯಾಂಕ್ ಯು. ವೆಲ್ಕಮ್. ಸಿಮ್ರಾನ್, ಲೈಫ್ ಆಫ್ಟರ್ ಸಿಮ್ರಾನಾ? ಇಟ್ಸ್ ನೈಸ್. ಲೈಫ್ ಆಫ್ಟರ್ ಸಿಮ್ರಾನ್ ಹೋದ್ಮೇಲೆ, ಲೈಫ್ ಆಫ್ಟರ್ ಸಿಮ್ರಾನ್ ಬಂದಮೇಲೆ. ಓಕೆ, ಬರೋಕ್ಕೆ ಮುಂಚೆ ಬಂದಮೇಲೆ. ಹಾಂ ಕರೆಕ್ಟ್. ಬರೋಕ್ಕೆ ಮುಂಚೆ
ಲಗಾಮ್ ಇರಲಿಲ್ಲ. ಇವಾಗ ಸ್ವಲ್ಪ ನೋಡಿ ಮಾಡಿ ಮಾತಾಡೋದು, ಸ್ವಲ್ಪ ಥಿಂಕ್ ಮಾಡೋದು, ಸ್ವಲ್ಪ ಪೇಷನ್ಸ್. ನೋಡಿ ಮಾಡಿ ಮಾತಾಡೋದಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ ಗೈಸ್ 8 ತಿಂಗಳಿಗಿನ್ನ ಜಾಸ್ತಿ ತುಂಬ ಸಂಭಾಳಿಸಿದ್ದೀನಿ ನಾನು. ಇವ್ರು ಇವಾಗ ಎಲ್ಲರ ಹತ್ರ ನೋಡಿ ಮಾಡಿ ಮಾತಾಡ್ತಾರೆ ಅಂತ ಅಂದಮೇಲೆ ಅದ್ರ ಹಿಂದೆ ನನ್ನ ಪರಿಶ್ರಮ ಎಷ್ಟಿದೆ ಗೊತ್ತಾ. ಅರ್ಥ ಮಾಡಿಸಿನ ಕೂರಿಸ್ಕೊಂಡು ಹಂಗೆ ಮಾತಾಡಬಾರ್ದು, ಇದು ಮಾಡಬಾರ್ದು, ಅದು ಮಾಡಬಾರ್ದು ಅಂತ ತುಂಬ ಕಷ್ಟ ಗೈಸ್, ತುಂಬ ಅಂದರೆ ತುಂಬ ಕಷ್ಟ. ಆಯಿತು, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಅದೊಂದು ಸ್ವಲ್ಪ ಆ ಪೇಷನ್ಸು, ಒಂದಿದು ಅರ್ಥ ಮಾಡ್ಕೊಳ್ಳೋದು, ಕೇಳಿಸ್ಕೊಳ್ಳೋದು, ಇವೆಲ್ಲ ಸ್ವಲ್ಪ ಕಲ್ತಿದ್ದೀನಿ. ಬಿಫೋರ್ ನೀವೇ ನೋಡಿರ್ತೀರ, ನಿಮಗೆ ಗೊತ್ತು SMR ಹೆಂಗಿದ್ದ ಅಂತ. ಆ್ಯಕ್ಚುಲಿ ಇವಾಗ ಇದಾರಲ್ಲ, ದಿಸ್ ಇಸ್ ದ ಬೆಸ್ಟ್ ಗೈಸ್. ನಾವು ಯಾರಿಗೂ ತೊಂದರೆ ಕೊಡಬಾರ್ದು, ಯಾರಿಗೂ ನೋವು ಮಾಡಬಾರ್ದು, ಇದು ಬೆಸ್ಟು. ಅವ್ರು ಮುಂಚೆನೂ ಯಾರಿಗೂ ಸುಮ್ಮನೆ ತೊಂದರೆ ಕೊಡ್ತಿಲ್ಲ. ಯಾರಾದರೂ ಟ್ರಾಲ್ ಮಾಡ್ತಿದ್ವಾ, ಏನಾದರೂ ಅವ್ರಿಗೆ ಹೇಟ್ ರೇಟ್ ಕೊಡ್ತಿದ್ರೆ ಮಾತ್ರ ಅವಾಗಲೂ ಮಾಡ್ತಿದ್ರು. ಬಟ್ ಇವಾಗ ನನಗೆ ಟ್ರಾಲರ್ಸ್ ರೋಸ್ಟರ್ಸ್ ಯಾರು ಮಾಡ್ತಾ ಇರಲಿಲ್ಲ. ಅಲ್ಲ, ಇವಾಗ ಯಾರೋ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವಾಗ ಈ ಪರ್ಸನ್ ಏನ್ ನಿಮಗೆ ಬೈದ್ರೆ ಮಾತ್ರ ನೀವು ರಿವರ್ಸ್ ಬೈತೀರಿ. ಸುಮ್ಮನೆ ನೀವೇನು ಉಚ್ಚರಲ್ಲ, ನೀನ್ ಬರೋ ಹಿಂಗೆ ಅಂತ ಮಾತಾಡ್ಬಿಡಕ್ಕೆ. ಸೊ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇವರು ಸ್ವಲ್ಪ ಕಾಮ್ ಡೌನ್ ಆಗಿದ್ದಾರೆ, ಯೋಚನೆ ಮಾಡ್ತಾ ಇದಾರೆ ಎಲ್ಲದಕ್ಕೂ. ಸೊ ಅದು ತುಂಬಾ ಖುಷಿ ವಿಚಾರ. ಇಟ್ಸ್ ನಾಟ್ ಲೈಕ್ ಇವಾಗ ಅವ್ರು ಯಾರಾದ್ರೂ ಬೈದ್ರೆ ಬೈಯಲ್ಲ ಅಂತಲ್ಲ, ಬೈತಾರೆ. ಬಟ್ ಹಿ ನೋಸ್ ಯಾವ ಲೆವೆಲ್ಗೆ ಏನು ಮಾಡಬೇಕು ಅಂತ. ಸೊ ಅದು ಒಂದು ಫೇವ್ರೆಟ್ ಕಾಂಟೆಂಟ್ ಕ್ರಿಯೇಟರ್ ನನ್ಗೆ ನಿನಗೆ? ಎವ್ರಿಬಡಿ ಆರ್ ಮೈ ಫೇವ್ರೆಟ್ ಕಾಂಟೆಂಟ್ ಕ್ರಿಯೇಟರ್ಸ್. ಎವ್ರಿಬಡಿ. ಜಾಸ್ತಿ ಫೇವ್ರೆಟ್ ಕಾಂಟೆಂಟ್ ಕ್ರಿಯೇಟರ್ ಅಂತ ಅಂದರೆ ನನಗೆ ಅವ್ರ ಹೆಸರು ಗೊತ್ತಿಲ್ಲ. ದಸ್ ಒನ್ ಗಾಯ್ ಆಯಿತಾ, ಇಸ್ ವೆರಿ ಗುಡ್ ಲುಕಿಂಗ್ ಆಲ್ಸೋ ಆ್ಯಂಡ್ ತುಂಬ ಚೆನ್ನಾಗಿದ್ದಾರೆ. ಅವ್ರ ಹೆಸರು SMR ಗೇಮಿಂಗ್ ಅಂತೇನೋ ಸ್ಟಾರ್ಟ್. ನೈಸ್. ಎಲ್ಲರೂ ಶಾಕ್ ಆಗ್ಬಿಡ್ತಾರೆ ಅಂತ. ನೈಸ್ ಒನ್. ನನಗೆ ಫೇವ್ರೆಟ್ ಕಾಂಟೆಂಟ್ ಕ್ರಿಯೇಟರ್ ಯುವರ್ ತೇಜಸ್ಸು. ನಕ್ಕೋದಕ್ಕೆ ಒಂದು ಒಳ್ಳೆ ಟೈಮ್ ಪಾಸ್. ಅದ್ರ ಜೊತೆ ರೀಸೆಂಟಾಗಿ ನಾನು ತೋರಿಸಿದ್ದೆ ಅನ್ಸುತ್ತೆ ನಿನಗೆ, ಪ್ರತೀಕ್ ಅಂತ ಒಬ್ಬ ಹುಡುಗ ಇದ್ದಾನೆ. ಡೋರಾ ಛೋಟ ಭೀಮ್ ಥರ ಎಲ್ಲ ಹಾಕೊಂಡು ಮಾಡಲ್ವಾ, ನಮ್ಮ ಹೆಸರು ಅದು ಈಸ್ ಗುಡ್. ಅದೊಂದು ಸ್ವಲ್ಪ ನಗು ಬರ್ತಾ ಇರುತ್ತೆ. ಅದು ಬಿಟ್ಟರೆ ಎಲ್ಲರೂ ತುಂಬಾ ಚೆನ್ನಾಗಿ ಕಾಂಟೆಂಟ್ ಮಾಡ್ತಾರೆ, ಎಲ್ಲರೂ ಸಖತ್ತಾಗಿ ಮಾಡ್ತಾರೆ. ಬಟ್ ನನಗೆ ಹ್ಯೂಮರ್ ಕಾಮಿಡಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾಕಂತ ಅಂದರೆ ಆ ಸೇಮ್ ಸ್ಟೈಲ್ಸ್ ನಾವು ನೋಡ್ತಾ ಇರ್ತೀವಿ ಸುತ್ತಮುತ್ತ, ಬಟ್ ಸಮಥಿಂಗ್ ಡಿಫ್ರೆಂಟ್ ನಮಗೆ ಈಸ್ ಅನಿಸ್ಬೇಕು. ನನಗೆ ಮೈಂಡ್ ನಗಬೇಕು. ಒಂದು ಸ್ವಲ್ಪ ಬೇಜಾರಾಗಿರ್ತೀವಿ ಅಥವಾ ಸ್ಟ್ರೆಸ್ ಇರುತ್ತೆ, ಅದು ನೋಡಿ ನಗ್ತೀವಿ ಅಂತ ಅಂದರೆ ಐ ಫೀಲ್ ದೀಸ್ ಟು ಚೆನ್ನಾಗಿದೆ. ಇನ್ನೂ ತುಂಬ ಜನ ಇದ್ದಾರೆ, ಎಲ್ಲ ಕರ್ನಾಟಕದಲ್ಲಿರೋ ಎಲ್ಲ ಕ್ರಿಯೇಟರ್ಸು ಚೆನ್ನಾಗಿ ಮಾಡ್ತಾರೆ. ಬಟ್ ನಂಗೆ ಪರ್ಟಿಕ್ಯುಲರ್ ಆಗಿ ಇವೆರಡು ಸ್ವಲ್ಪ ನೋಡೋ ಥರ, ಫಾಲೋ ಮಾಡೋ ಥರ. ಬಟ್ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಯಾವತ್ತೂ ಮೇಲೆ ಹೋಗ್ಬೇಕು, ಫುಲ್ ಮೇಲೆ ಹೋಗ್ಬೇಕು. ಬಿಕಾಸ್ ಅಷ್ಟೊಂದು ಪರಿಶ್ರಮ ಹಾಕ್ತಾರೆ ಅಂದಮೇಲೆ ಟಾಪಲ್ಲಿ ಇರ್ಬೇಕು. ಎಲ್ಲರೂ ಡಿಸರ್ವ್ ಮಾಡ್ತಾರೆ, ಎಲ್ಲರೂ ಸಖತ್ತಾಗಿ ಮಾಡ್ತಾರೆ, ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ. ಗಾಡ್ ಬ್ಲೆಸ್ ದೆಮ್. ನೆಕ್ಸ್ಟ್ ಮೀಟಪ್ ಯಾವಾಗ? ನೆಕ್ಸ್ಟ್ ಮೀಟಪ್ಪು 23rd ಅದೇ ಇರುತ್ತೆ, ಬಾಗಲಕೋಟೆ ಟೈಮ್ನಲ್ಲಿ. ಬಾಗಲಕೋಟೆಗೆ ಒಂದು ಮದುವೆ ಬರ್ತಾ ಇದ್ದೀನಿ. ಎನ್ ರೂಟ್, ಅದೇ ರೂಟಲ್ಲಿ ಚಿತ್ರದುರ್ಗ ಸ್ಟಾಪ್ ಇರುತ್ತೆ, ದಾವಣಗೆರೆ ಸ್ಟಾಪ್ ಇರುತ್ತೆ, ಅದಾದಮೇಲೆ ಹುಬ್ಳಿ ಸ್ಟಾಪ್ ಇರುತ್ತೆ. ಹುಬ್ಳಿ ಪಕ್ಕದಲ್ಲಿ ಇನ್ನೊಂದು ಯಾವುದೋ ಹೇಳಿದ್ರಪ್ಪ, ಅದ್ರ ಹೆಸರು ಬಾಯಿಗೆ ಬರ್ತಲ್ಲ, ವಿಜಯಪುರನೋ ಹೇಳಿದ್ರು. ಅದಾದಮೇಲೆ ಅಲ್ಲಿ ಸುತ್ತಮುತ್ತ ಯಾವುದೋ, ನಾನು ಅವತ್ತೇ ಸ್ಟೋರಿ ಅನೌನ್ಸ್ ಮಾಡೋಣ. ಅವತ್ತೇ ನೀನು ವಿಜಯನಗರ, ಮೈಸೂರು ಎಲ್ಲ ಹೇಳ್ಬಿಡು, ಏನೇನು ಬೇಕು ಬಾಯಿಗೆ ಬಂದಂಗೆ ಹೇಳ್ಬಿಡು. 28 ಡಿಸ್ಟಿಕ್ ಹೇಳ್ಬಿಡು, ಹೇಳ್ತೀನಿ. ಸೊ ಇವು 4 ಫಸ್ಟ್ ಪ್ಲ್ಯಾನಲ್ಲಿ ಐತೆ. ಅದು ಮಿಕ್ಕಿದ್ದು ನೆಕ್ಸ್ಟನ್ನ ವಿಲ್ ಅನೌನ್ಸ್, ಬರ್ತಾನೆ ಅನೌನ್ಸ್ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮ ಮನೇಲಿ ಎಷ್ಟು ಕಾರ್ ಇದೆ, ಯಾವ್ಯಾವುದು? ನಮ್ಮ ಮನೇಲಿ ಒಂದು ಗ್ಲೆನ್ಸಾ ಇದೆ ಅಷ್ಟೇ. ನಮ್ಮ ಮನೇಲಿ ನಂದೊಂದು ತಾರ್ ಇದೆ ಅಷ್ಟೇ. ಗೈಸ್ ಬರೀ ಪುಂಕ್ತಾನೆ ಇವತ್ತು. ಯಾಕೆ ಇವನು ಇಷ್ಟೊಂದು ಪುಂಕ್ತಾನೆ ಅಂತ ಅರ್ಥ ಆಗ್ತಿಲ್ಲ ಗೈಸ್. ಇವನ ಹತ್ರ ನಾನು ಹೇಳ್ತೀನಿ ನೋಡಿ, ಫಾರ್ಚುನರ್ ಇದೆ, ಇವ್ರ ಹತ್ರ ಒಂದು ಥಾರ್ ಇದೆ. ಇವಾಗ ಕೆಳಗೆ ನಿಂತಿದಲ್ಲ ಅದು ಮಾರುತಿನ, ಹೋಂಡಾ ಸಿಟಿ ಇದೆ. ಇನ್ನೊಂದು ಬಂದ್ಬಿಟ್ಟು ಇನೋವಾ ಇದೆ. ಇನ್ನೊಂದು ಬಂದ್ಬಿಟ್ಟು ಯಾವುದೋ ಅದ್ರ ಹೆಸರು ಗೊತ್ತಾಗ್ತಿಲ್ಲ ನನಗೆ, ಯಾವುದದು BMW ಇದೆ, ಫಾರ್ಡ್ ಇದೆ. ಇಷ್ಟೆಲ್ಲ ಹಿಡ್ಕೊಂಡು ಏನಿಲ್ಲ, ಬರೀ ಥಾರ್ ಇದೆ. ಬರೀ ಸುಳ್ಳು, ಬಾಯ್ ಬಿಟ್ರೆ ಸುಳ್ಳು. ಅದು ಯಾಕಂತ ಗೊತ್ತಾಗ್ತಿಲ್ಲ ಇತ್ತೀಚೆಗೆ. ನನ್ನ ಹತ್ರ 8 ಕಾರ್ ಇದೆ ನಮ್ಮ ಮನೆಯಲ್ಲಿ. ಫಾರ್ಚುನರು, ಇನೋವಾ, i20, ಫಾರ್ಡಲ್ಲಿ ಒಂದು ಯಾವುದೋ ಬರುತ್ತೆ, ಅದೊಂದು ಐತೆ ಚಿಕ್ಕದು. ಅವೆರಡು ಚಿಕ್ಕದು, i20 ಮತ್ತು ಫಾರ್ಡ್ ಅವೆರಡು ಚಿಕ್ಕದು. ಅದಾದಮೇಲೆ ಥಾರ್ ಐತೆ, ಅದಾದಮೇಲೆ BMW ಒಂದು ಐತೆ, ಅದಾದಮೇಲೆ ಹೋಂಡಾ ಸಿಟಿ ಐತೆ, ಅದಾದಮೇಲೆ ಇನ್ನೊಂದು ಯಾವುದೋ ಟೊಯೋಟೋದೈತೆ, ಅದ್ರ ಹೆಸರು ನಂಗೆ ಗೊತ್ತಿಲ್ಲ. ಅದು ಬಿಟ್ಟರೆ ಮಿಕ್ಕಿದ್ದು ಕಾರುಗಳು ಅಷ್ಟೇ ಇರೋದು. ಬಿಟ್ಟರೆ ಒಂದು ಲಾರಿಗಳು, JCBಗಳು ಇವು ಇದಾವೆ ಕೆಲಸದ್ದು, ಅದು ಇದು ಅಂತ ಎಲ್ಲ. ಅದೇ ನಮ್ಮ ಕಂಪ್ನಿಗೆ ಬಿಲಾಂಗ್ ಆಗೋದೆ ಅದೆಲ್ಲ. ಈ ಥರ 8 ಕಾರ್ ಇರೋದು, ಜಾಸ್ತಿ ಇಲ್ಲ. ಅಲ್ಲೇನೋ ಆನ್ಸರ್ ಮಾಡ್ತೀವಿ, ಅದು ನೋಡೋದು ಬಿಟ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಚುಚ್ಕೊಂಡ್ಬಿಡ್ತಂತೆ. ಓಕೆ, ಯುವರ್ ಏಜ್? 22.
ಇವ್ರದ್ದು ಹೇಳ ಇವ್ರ ಏಜು 25. 26 ಆಗ್ತೀನಿ. ಜೂನ್ ಬಂದರೆ 26 ಆಗ್ತದೆ. ಜೂನ್ 21ನೇ ತಾರೀಕು ನಮ್ಮ SMR ಗೇಮಿಂಗ್ ಬರ್ತ್ಡೇ. ಎಸ್ 26. ಎಷ್ಟು ಬೇಗ ಬಂದ್ಬಿಡ್ತು. ಏನು ಗಿಫ್ಟ್ ಬೇಕದು ಹೇಳಿ. ಕೇಳಿದ್ ಕೊಡ್ತೀಯಾ? ಆಬ್ವಿಯಸ್ಲಿ ಕೇಳ್ತೀನಿ ಬರ್ಡೇ ಬಂದಾಗ. ಸಿಮ್ರಾನ್ ಜೊತೆ ಫೇವ್ರೆಟ್ ವಿಡಿಯೋ ಯಾವುದು? SMR ಜೊತೆ ಫೇವ್ರೆಟ್ ವಿಡಿಯೋ ಯಾವುದು? ಸೇಮ್ ಕ್ವಶನ್ ಹಿಂಗೆ. ಓಕೆ ನಾನು ಹೇಳ. ಹಾಂ, ಅದೊಂದು ಮೆಮೊರೀಸ್ದು ಮಾಡಿದ್ವಿ. ಅದಿಷ್ಟನಾ? ತುಂಬ ಇಷ್ಟ ಆಗಿತ್ತು ನನಗೆ. ಐ ಲೈಕ್ ದಿಸ್ ಬರ್ತ್ಡೇ. ಸಿಮ್ರಾನ್ದು ಬರ್ಡೇದು ಇಷ್ಟ ನನಗೆ. ಅದು ಅದಾದ್ಮೇಲೆ ಪೀಪಲ್ ಹ್ಯಾವ್ ಟ್ರೈಡ್ ಟು ರೀಕ್ರಿಯೇಟ್. ಅದಾದ್ಮೇಲೆ ಪೀಪಲ್ ಹ್ಯಾವ್ ಆ ಸಾಂಗ್ ಸ್ವಲ್ಪ ಆ ಟೈಮ್ನಲ್ಲಿ ಸ್ವಲ್ಪ ಕ್ರೇಜಿ ಆಗಿಬಿಡ್ತು. ಅದು ವಿಡಿಯೋ ಮಾತ್ರ ಸೆಕ್ಸಿ ಆಗಿಬಿಡುತ್ತೆ ಅದು ವಿಡಿಯೋ. ಐ ಫೀಲ್ ಆ ವಿಡಿಯೋ ನಂಗೆ ತುಂಬ ಇಷ್ಟ ಸಿಮ್ರಾನ್ ಜೊತೆ ವಿಡಿಯೋದಲ್ಲಿ. ಅದು ಬಿಟ್ಟರೆ ಇನ್ನೊಂದು ಯಾವುದು ಅದೊಂದು ಇಷ್ಟ. ಅದಾದಮೇಲೆ ಸಿಮ್ರಾನ್ದು ಫಸ್ಟ್ ವಿಡಿಯೋ ಇಷ್ಟ, ನಾನು ಸಿಮ್ರಾನ್ ಮಾಡಿದ್ದು. ಹಿಂಗೆ ಅಂದ್ಕೊಂಬರ್ತೀನಲ್ಲ, ಫಸ್ಟ್ ವಿಡಿಯೋ ಸಿಮ್ರಾನ್ನ ರಿವೀಲ್ ಮಾಡ್ತೀರಿ. ಇದೇನು ಪಿಕಪ್ ಲೈನ್ ಅಲ್ಲ ತಾನೇ, ಇದು ಬೇಕಿತ್ತು ನಮಗೆ. ಮಲ್ಲಿಂಗ್ ಅಲ್ಲಲ್ಲಿ ಲಲ್ಲು ಅದು ಹಿಂಗೆ ಅಂದ್ಕೊಂಬರ್ತೀನಿ. ಅದು ಕ್ಯೂಟ್ ಆಗಿ ಕಾಣಿಸ್ತೀನಪ್ಪ ನಾನು. ಇವತ್ತು ನೋಡಿದ್ರು ಎಲ್ಲ ವಿಡಿಯೋಸಲ್ಲಿ ಚೆನ್ನಾಗಿ ಕಾಣಿಸ್ತೀನಿ, ಬಟ್ ಫಸ್ಟ್ ವಿಡಿಯೋದಲ್ವ ಸ್ವಲ್ಪ ತುಂಬ ಚೆನ್ನಾಗಿ ಕಾಣಿಸ್ಬಿಟ್ಟು ಅದೊಂದು ಇಷ್ಟ. ಅದಾದಮೇಲೆ ಸಾಗರಿ ಅವೆರಡು ವಿಡಿಯೋ ಇಷ್ಟ ನನಗೆ. ರೀಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು. ಆಮೇಲೆ ಯುವರ್ ಇನ್ಸ್ಪಿರೇಷನ್, ವಾಸ್ ಯುವರ್ ಇನ್ಸ್ಪಿರೇಷನ್? ಮೈ ಇನ್ಸ್ಪಿರೇಷನ್ ನಮ್ಮಮ್ಮ ಬಿಟ್ಟರೆ ಯಾರೂ ಇಲ್ಲ. ನೋಬಡಿ ಕ್ಯಾನ್ ಮ್ಯಾಚ್ ಹರ್ ಲೆವೆಲ್. ನನ್ನ ಇನ್ಸ್ಪಿರೇಷನ್ನು ಲೈಕ್ ನನಗೆ ಯಾರ ಮುಂದೆನೂ ಸೋಲ್ಬಾರ್ದು, ಏನಾದರೂ ಮಾಡಿ ತೋರಿಸ್ಬೇಕು, ಇಷ್ಟಕ್ಕೆ ನಿಲ್ಲಬಾರ್ದು. ಅದೊಂದು ಹಠ ಇರುತ್ತೆ ಗೊತ್ತಾ, ದ ಫೈರ್ ವಿತಿನ್ ಯು. ಅದು ನನಗೆ ಜಾಸ್ತಿ ಐತೆ. ಇನ್ಸ್ಪಿರೇಷನ್ ಅಂತ ಇಲ್ಲ, ಇಷ್ಟ ಅಂತ ತುಂಬ ಜನ ಇದ್ದಾರೆ, ಬಟ್ ಇನ್ಸ್ಪಿರೇಷನ್ ಯಾರಿಂದನೂ ತೊಗೊಂಡಿಲ್ಲ ನಾನು. ಕಾನ್ಸೆಪ್ಟ್ಗಳು ಇನ್ಸ್ಪಿರೇಷನ್ ತೊಗೊಂಡಿರ್ಬೋದು, ಬಿಟ್ಟರೆ ನನಗೆ ಪರ್ಟಿಕ್ಯುಲರಾಗಿ ನನ್ನ ಲೈಫ್ ಲೀಡ್ ಮಾಡೋಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಅಂದರೆ ಅದು ನಾನೇ. ಯಾಕಂತ ಅಂದರೆ ನಾನಿದ್ದರೆ ನನಗೆ ಕೆಲಸ ಮಾಡ್ಬೇಕನ್ಸೋದು, ನಾನಿದ್ದರೆ ನಾನು ಅದನ್ನು ಮಾಡ್ತೀನಿ ಅಂತ ನಂಬಿಕೆ ಇರೋದು, ನಾನು ಯಾರು ಆಗಲ್ಲ ಅಂತ ಅಂದರೂ ನಾನು ಮಾಡಿ ತೋರಿಸ್ತೀನಿ ಅನ್ನೋದೊಂದು ಹಠ ಇರೋದು ನನಗೆ. ಸೊ ಐ ಬಿಲೀವ್ ನನ್ನನ್ನು ನಾನು ನಂಬೋದೇ ನನಗೆ ದೊಡ್ಡ ಇನ್ಸ್ಪಿರೇಷನ್ ಅಂತ ನನಗನ್ಸುತ್ತೆ. ನನಗಂತೂ 15 ವರ್ಷ ಇದ್ದಾಗಿಂದನೂ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್, ಆ್ಯಕ್ಚುಲಿ 15 ವರ್ಷ ಇದ್ದಾಗಿಂದ ಕೆಲಸ ಮಾಡ್ತೀನಲ್ಲ, ಆವಾಗಿಂದ ಒಂದು ಹಠ. ಅದು ಯಾವುದೋ ಸಾಂಗ್ ಅಲ್ಲ, ಹಠ 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 ಗೆಲ್ಲೋದಕ್ಕೆ ಬೇಕು ಹಠ. ಆ ಥರ ಆವಾಗಿಂದ ನಾನು ಗೆಲ್ಬೇಕಂತ ಬಂದಿದ್ದೀನಿ. ಸೊ ಹಂಗೆ ಫೈನಲಿ ಆಬ್ವಿಯಸ್ಲಿ ನೀವೆಲ್ಲ ಕೇಳೋದು ಕ್ವಶನ್ನೇ, ನೀವು ಸಿಮ್ರಾನು ಲವರ್ಸ್ ಆಫ್ ಫ್ರೆಂಡ್ಸಾ ಅಂತ. ಅದನ್ನೇ ನಾವು ಮತ್ತೆ ಅದೇ ಆನ್ಸರ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಮತ್ತೇನು ವೆರೈಟಿ ಆನ್ಸರ್ಸ್ ಇಲ್ಲ, ಸಿಂಪಲ್. ಸದ್ಯ ಸಿಚುವೇಶನಲ್ಲಿ ವಿ ಆರ್ ಫ್ರೆಂಡ್ಸ್. ಆ ಥರ ಏನಾದರೂ ಒಂದಿದ್ರೆ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಗೊತ್ತಾ, ಟು ಬಿ ಫ್ರ್ಯಾಂಕ್ ಐ ಟೆಲ್ ದಿಸ್, ಏನು ಗೊತ್ತಾ, ನಾವಿಬ್ರು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ಬಿಕಾಸ್ ಸದ್ಯಕ್ಕೆ ಏನು ಗೊತ್ತಾ, ನಾವು ಕೆಲಸದಲ್ಲಿ ಅಷ್ಟೊಂದು ಬ್ಯುಸಿಯಾಗಿ ಏನಾದರೂ ಇಲ್ಲಿ ಮಾಡಬೇಕು, ಈ ಥರ ಮಾಡಬೇಕು, ಆ ಥರ ವಿಲ್ ಬಿ ಹ್ಯಾವಿಂಗ್ ದಟ್ ಗುಡ್ ಫೀಲಿಂಗ್, ಲೈಕ್ ಒಂದು ಸ್ವಲ್ಪ ಫ್ಲರ್ಟ್ ಮಾಡೋದು, ಮಾತಾಡ್ಸೋದು, ಒಂದು ಸ್ವಲ್ಪ ರೇಗ್ಸೋದು ವಿಲ್ ಬಿ ಡೂಯಿಂಗ್. ಬಟ್ ಪರ್ಟಿಕ್ಯುಲರ್ ಆಗಿ ಲವ್ ಈ ಟೈಮ್ನಲ್ಲಿ ಥಿಂಕ್ ಮಾಡ್ತಾ ಇದೀವ, ಅದಿಲ್ಲ. ಯಾಕಂತ ಅಂದರೆ ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಡೂ. ಆ್ಯಂಡ್ ಮೋರ್ ಓವರ್ ವಿ ಡೋಂಟ್ ಹ್ಯಾವ್ ಲಾಟ್ ಆಫ್ ಪೀಪಲ್ ಇನ್ ಅವರ್ ಲೈಫ್ ಅಲ್ಲ. ಇವಾಗ ಸಿಮ್ರಾನ್ ಡೋಂಟ್ ಹ್ಯಾವ್ ಎನಿ ಬಾಯ್ ಇನ್ ಅವರ್ ಲೈಫ್, ಐ ಡೋಂಟ್ ಹ್ಯಾವ್ ಎನಿ ಗರ್ಲ್ ಇನ್ ಮೈ ಲೈಫ್. ಸೊ ಇಟ್ಸ್ ಲೈಕ್ ನಾವಿಬ್ಬರೇ ಸೆಂಟರ್ಡ್ ಆಗಿರೋದ್ರಿಂದ ನಮಗೆ ಯಾರು ಆಚೆ ಕಡೆಯಿಂದನೂ ಬಂದಿಲ್ಲ, ಅಥವಾ ನಾವು ಆಚೆ ಕಡೆನೂ ಹೋಗೋ ಪ್ಲಾನ್ಸ್ ಅಲ್ಲಿ ಇಲ್ಲ. ಕೊಟ್ಟಿಲ್ಲ ನಾವು ಆಚೆ ಕಡೆ ಏನು ನಡೀತದೆ ಅಂತ. ಸೊ ಅಂಡ್ ಮೋರ್ ಓವರ್ ಲವ್ ಥಿಂಗ್ ಬಂದರೆ ಅದೇ ಹೇಳ್ತಾ ಇದೀವಲ್ಲ, ಫಾರ್ ನೌ ಈ ಟೈಮ್ನಲ್ಲಿ ನಮಗೆ ಕೆಲಸ ಮಾಡೋದಿದೆ, ತುಂಬ ಹೆಕ್ಟಿಕ್ ಶೆಡ್ಯೂಲ್ಸ್ ಐತೆ. ಸೊ ಆ ಥರ ಏನಾದ್ರು ಇದ್ರೂ ಕೂಡ ವಿಲ್ ಲೆಟ್ ಯು ನೋ, ಹೇಳ್ತೀವಿ. ಏನು ಗೊತ್ತಾ ಗೈಸ್, ಲವ್ ಇಸ್ ನಾಟ್ ಜಸ್ಟ್ ಲೈಕ್ ಏನೋ ಆಟ ಥರ ಅಲ್ಲ. ಲವ್ ಇಸ್ ಅ ವೆರಿ ಬಿಗ್ ಥಿಂಗ್, ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ. ಇವಾಗ ನನಗೆ ಇವತ್ತು ಲವ್ ಇದೆ ನಾಳೆ ಇಲ್ಲ ಅಂತೆಲ್ಲ ಹೇಳೋಕ್ಕಾಗಲ್ಲ. ಲವ್ ಮಾಡಿದ್ರೆ ಮದುವೆ ಆಗಲೇಬೇಕು. ಅದಾದ್ಮೇಲೆ ನಾವು ಹಿಂದೆ ಬರೋಕ್ಕಾಗಲ್ಲ, ಸ್ಟೆಪ್ ಬ್ಯಾಕ್ ಆಗಲ್ಲ. ನಮ್ಮನೇಲಿ ನಮ್ಮ ಅಪ್ಪ ಒಪ್ಪಲ್ಲ, ನಮ್ಮ ಅಮ್ಮ ಒಪ್ಪಲ್ಲ, ನಥಿಂಗ್. ಲವ್ ಮಾಡಿದ್ರೆ ಮದುವೆ ಆಗಲೇಬೇಕು. ಲವ್ ಮಾಡೋಕ್ಕೆ ನಾವು ಮುಂಚೆ ಯೋಚನೆ ಮಾಡ್ಕೋಬೇಕು. ಸೊ ಏನಂದರೆ ಅದ್ರ ಬಗ್ಗೆ ನಾವು ಇನ್ನೂ ಯೋಚನೆ ಮಾಡಿಲ್ಲ, ಯಾವತ್ತೂ ನಮ್ಮ ತಲೆಗೆ ಆ ಥಾಟ್ ಪ್ರೋಸೆಸ್ ಬಂದಿಲ್ಲ. ಆ್ಯಂಡ್ ಬಂದಿದ್ರು ಕೂಡ ನಮ್ಗೇನಾದ್ರೂ ಕೆಲಸ ಮಾಡೋಣ ನೋಡ, ಆದರೆ ಈ ಥರ ಏನಾದರೂ ಅಂತಿರುತ್ತೆ. ನಾವೇ ನಗಾಡ್ಕೊಂಡು ಹಂಗೆ ಬ್ಲಶ್ ಆಫ್ ಹಾಕೊಂಡು ಸುಮ್ಮನೆ ಆಗ್ತೀವಿ, ಏನಾದ್ರು ರೇಗಿಸ್ಬೇಕಾದ್ರೆ ಹೆಚ್ಚು ಕಡಿಮೆ ಮಾತಾಡ್ಕೊಂಡ್ರೆ ಅಷ್ಟೇ. ಅದು ಬಿಟ್ಟರೆ ಪರ್ಟಿಕ್ಯುಲರ್ ಆಗಿ ಲವ್ ಡೆಫಿನೆಟ್ಲಿ ಇದ್ರೆ ಹೇಳ್ತೀವಿ. ಆಸ್ ಪರ್ ಹೀ ಸೆಡ್, ಐ ಆಮ್ ನಾಟ್ ಸೋ ಪರ್ಫೆಕ್ಟ್ ಬಿಕಾಸ್ ನಾನು ಮೆಂಟಲಿ ಲೈಕ್ ಅಷ್ಟೊಂದು ನಿಜವಾಗ್ಲೂ ನಾನೇನು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರ್ತೇನೆ ನಿಮಗೆ, ಐ ಆಮ್ ನಾಟ್ ಲೈಕ್ ದಟ್. ಐ ಆಮ್ ಅ ವೆರಿ ಸೆನ್ಸಿಟಿವ್ ಪರ್ಸನ್ ಆ್ಯಂಡ್ ತುಂಬ ಓವರ್ ಥಿಂಕ್ ಮಾಡ್ತೀನಿ, ನೈಟ್ ಹೊತ್ತು ತುಂಬ ಕುತ್ಕೊಂಡು ಅಳ್ತೀನಿ, ಈ ಥರ ಒಂದು ವ್ಯಕ್ತಿ ನಾನು. ಸೊ ಅದಕ್ಕೆ ನನಗೆ ಸಂಭಾಳಿಸೋಕ್ಕೆ ಆಬ್ವಿಯಸ್ಲಿ
ಇವಾಗಂದರೆ ಇಟ್ಸ್ ಓಕೆ, ಜೀವನ ಪೂರ್ತಿ ಅಂದರೆ ಇವ್ರಿಗೂ ಕಷ್ಟ ಆಗ್ಬಿಡುತ್ತೆ. ಆ್ಯಂಡ್ ಇವ್ರ ಆ್ಯಂಗರ್ ಇಶ್ಯೂಸ್ನ ಇವಾಗ ನಾನು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬಂದಿರೋದಕ್ಕೆ ಜೀವನ ಪೂರ್ತಿ ಮಾಡೋದು ನನಗೂ ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ಅದೊಂದು ಪ್ರಾಬ್ಲಮ್. ವಿ ನೀಡ್ ಟು ಸೆಟಲ್ ದಟ್ ಇನ್ ಮಿಡಲ್. ಆ ಥರ ಒಂದು ಯಾವ್ದಾರ ಮಾತುಕತೆ ಆಗಬೇಕು ಒಂದಷ್ಟು ನಮ್ಗೆ ಇವಾಗ ಸದ್ಯಕ್ಕೆ ಆರ್ ವೆರಿ ಗುಡ್ ಫ್ರೆಂಡ್ಸ್ ಆ್ಯಂಡ್ ಹಿಸ್ ಮೈ ಆಲ್ವೇಸ್ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಹಿ ವಿಲ್ ಬಿ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಿ ವಿಲ್ ಬಿ ಮೈ ಬೆಸ್ಟ್ ಫ್ರೆಂಡ್. ಸೊ ಅಷ್ಟು ಹೇಳ್ತಾ ಏನಾದರೂ ಕ್ವಶನ್ಸ್ ಇದೆಯಾ? ಇನ್ನೇನಿಲ್ಲ. ಯು ವಾಂಟ್ ಟು ಆಸ್ಕ್ ಸಮಥಿಂಗ್ ಟು ಹಿಮ್? ಯಾ, ಎಸ್ ಐ ಡೂ ವಾಂಟ್ ಟು ಆಸ್ಕ್ ಕ್ವಶನ್ ಅಂತ ಅಂದರೆ ಈ ಮರ್ತೋದು ನಾನು ಆ್ಯಕ್ಚುಲಿ. ವೆರಿ ಗುಡ್, ಥ್ಯಾಂಕ್ ಗಾಡ್. ಏನಾರ ಕೇಳಿಸಿ ಆಸ್ಕ್ ಮಾಡೋಳೇನು? ಹಾಂ, ಇದು ದೇವರಾಣ ಇಟ್ ವಾಸ್ ವೆರಿ ನೈಸ್. ಅದು ಕೇಳಿದ್ರೆ ಜನರಿಗೆಲ್ಲ ಖುಷಿ ಆಗೋದು. ಅಯ್ಯೋ ದೇವರಾಣ ಮರ್ತೋಗಿದ್ದೀನಿ ಗೈಸ್. ನನಗೆ ಇತ್ತೀಚೆಗೆ ಇದು ಬ್ರೈನ್ ಫಾಗ್ ಬೇರೆ ಇದು ನನಗೆ ಬೇಗ ಮರ್ತೋಗ್ಬಿಡುತ್ತೆ. ಇವಳ ಜೊತೆ ಸೇರಿ ಬಂದ್ಬಿಟ್ಟಿತ್ತು, ನಂಗೆ ಟ್ರಾನ್ಸ್ಫರ್ ಬ್ರೈನ್ ಆಗ್ಬಿಟ್ಟಿದೆ. ಫಾಗ್ ಬಂದ್ಬಿಟ್ಟಿದೆಯಲ್ಲ, ಅವಾಗಿಂದ ಎಲ್ಲ ಮರ್ತೋಗ್ತಾನೆ ಇದ್ದೀನಿ ನಾನು. ಚಲೋ ಲೆಟ್ಸ್ ಗೋ. ಐ ಹೋಪ್ ನಿಮ್ಮೆಲ್ಲ ಕ್ವಶನ್ಸ್ಗೂ ಆನ್ಸರ್ ಬಟ್ ಮಾಡಿದ್ವಿ. ಏನದು ಇಂಪಾರ್ಟೆಂಟ್ ಕ್ವಶನ್ ಅಂತ ನಾನು ನನ್ನ ವ್ಲಾಗಲ್ಲಿ ಬೇಕಾದ್ರೆ ನೆಕ್ಸ್ಟ್ ವ್ಲಾಗ್ ಯಾವ್ದು ನಾವು ಮಾಡ್ತೀವಿ ಯೂ ಚಾನಲ್ ಮಾಡ್ತೀವಿ ಗೊತ್ತಿಲ್ಲ, ಅದ್ರಲ್ಲಿ ಪಕ್ಕ ಕೇಳ್ತೀನಿ ನಾನು. ನೆಕ್ಸ್ಟ್ ವ್ಲಾಗು ನನ್ನ ಚಾನಲ್ಲಿಗೆ ನಕ್ಕನ್ಲೆ ಸುಭಾಷ್ಗೆ ನಾವು ಒಂದಿನ ಪೇರೆಂಟ್ಸ್ ಆಗಿ ಆ್ಯಕ್ಟ್ ಮಾಡಿದ್ದೀವಿ. ಅದು ತುಂಬ ಫನ್ನಿಯಾಗಿದೆ. ಅದರಲ್ಲಿ ಒಳ್ಳೆ ಮೆಸೇಜ್ ಇದೆ, ಲಾಸ್ಟ್ಗೆ ಮಿಸ್ ಮಾಡಬೇಡಿ. ಅದಾದಮೇಲೆ ನಾಳೆ ನನ್ನ ಫ್ಯಾಮಿಲಿ ಮೆಂಬರ್ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾ ಇದ್ದೀವಿ ಸಿಮ್ರಾನ್ ಚಾನಲಲ್ಲಿ. ಸೊ ಅದಕ್ಕೂ ರೆಡಿ ಆಗಿರಿ. ಸೊ ಯಾ